ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ ಪ್ರಹ್ಲಾದಾಹ್ಲಾದಕೋ ಮಾಯಿ ಮತ್ತ ಮಾತಂಗಭೇದಕಃ ಲಕ್ಷ್ಮ್ಯಾಲಿಂಗಿತವಾಮಾಂಗೋ ಹಜ್ಞಾನ್ವಿಘ್ನಾನೃಕೇಸರಿ ಸುಮುಖೋ ಸುಂದರಧರೋ ಸುನಾಸೋ ಸುಖಚಿತ್ತನು ಸುರಾರಾಧಿತಪಾದಾಬ್ಜೋ ರಮಾನಾರಾಯಣೋಸ್ತಮಃ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಮೀಮಾಂಸಾ ನ್ಯಾಯಶಾಬ್ದಜ್ಞಾ ಮಧ್ವಸಿದ್ಧಾಂತಕೋವಿದಾಃ ಪ್ರೀತಾ ಶ್ರೀಪಾದರಾಜಾಸ್ಯುಃ ವ್ಯಾಸದೇಶಿಕದೇಶಿಕಾಃ ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುरून् ವಂದೇ ಹಯಗ್ರೀವದಯಾಶ್ರಯಾನ್ ಯತ್ಸೇವಯಾ ಸಹಸ್ರಾಸ್ಯ ಏಡಮುಖೋಧನಾಧಿಪಃ ರಿಕ್ತೋ ಮಧ್ವಮತಾಬ್ದೀन्दುಂ ರಾಘವೇಂದ್ರಂ ತಮಾಶ್ರಯೇ ಯತ್ಸ್ಪೃಷ್ಟಧೂಮಧೂಪಸ್ಯ ಸೇಪನಾದ್ರೋಗಜಾತಯಃ ತಕ್ಷಣಾದೇವ ನಶ್ಯಂತಿ ಸ ಕೃಷ್ಣೋ ಮಾಂ ಸದಾವತು. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪರಮಾತ್ಮನ ಅನಂತ ಉಪಕಾರಗಳ ಸ್ಮರಣೆ ಮಾಡಿಕೊಂಡು ಆ ಒಂದು ಪರಮಾತ್ಮ ಯಾವ ಉಪಕಾರವನ್ನು ಮಾಡುವಂತಹ ಪರಮಾತ್ಮ ನಮ್ಮ ಸುತ್ತಮುತ್ತ ವ್ಯಾಪ್ತೃತ್ವದಲ್ಲಿ ಸಕಲ ಸ್ಥಳಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ಅಂತಹ ಪರಮಾತ್ಮ ನಮ್ಮ ಹೃತ್ಕಮಲದಲ್ಲಿಯೂ ವ್ಯಾಪ್ತನಾಗಿ ಬಿಂಬನಾಗಿದ್ದಾನೆ. ಇದರ ಅರಿವೇ ಒಂದು ಜೀವನದ ದೊಡ್ಡ ಗುರಿ. ಆ ಒಂದು ಗುರಿ ಸಾಧಿಸಲು ಈ ಒಂದು ಮಾನಸ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡುತ್ತಾ, ಇದರ ಪೂರ್ವದಲ್ಲಿ ವಿಶೇಷವಾಗಿ ನಮ್ಮ ತಂದೆ ತಾಯಿಗಳನ್ನು, ಗುರುಗಳನ್ನು ವಿಶೇಷವಾಗಿ ಸ್ಮರಿಸುತ್ತಾ ಈ ಒಂದು ಏನು ಮಾನಸ ಯಾತ್ರೆ ನಾವು ಮಾಡಲಿದ್ದೇವೆ, ನಾಹಂ ಕರ್ತ ಹರಿಃ ಕರ್ತ ಅಂತ ನಾವು ಹೇಳುತ್ತಾ ಶುರು ಮಾಡಬೇಕು. ಯಾಕೆಂದರೆ ಯಾವ ಕಾರ್ಯ ಮಾಡುತ್ತೀವೋ ಅವೆಲ್ಲವೂ ಪರಮಾತ್ಮ ನಮ್ಮಲ್ಲಿ ನಿಂತು ಮಾಡಿಸುತ್ತಾನೆ ಎಂಬುವಂತಹ ಚಿಂತನೆಯಿಂದ ನಾವು ಸಮರ್ಪಣೆ ಮಾಡಿದರೆ, ಆ ರೀತಿಯಲ್ಲಿ ಮಾಡಿದರೆ ಪರಮಾತ್ಮ ವಿಶೇಷವಾಗಿ ಸ್ವೀಕಾರ ಮಾಡುತ್ತಾನೆ. ಅಂತಹ ಈ ಒಂದು ಮಾನಸ ಯಾತ್ರೆ ನಮ್ಮ ಮೂಲಕವಾಗಿ ಪರಮಾತ್ಮ ವಿಶೇಷವಾಗಿ ಮಾಡಿಸಿಕೊಳ್ಳಿ ಅಂತ ಹೇಳುತ್ತಾ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು. ಗುರು ಜಗನ್ನಾಥ ದಾಸರೇ ನಿಮಗೆ ಅನಂತ ನಮನಗಳು. ಶೇಷದಾಸರೇ, ಇಬ್ರಾಮಪುರದ ಅಪ್ಪ ಅವರೇ, ಗುರುಶ್ರೀಶ ವಿಠ್ಠಲ ದಾಸರೇ ನಿಮಗೆ ಅನಂತ ನಮನಗಳು. ಪ್ರಾಣೇಶ ದಾಸರೇ, ಜಗನ್ನಾಥ ದಾಸರೇ ನಿಮಗೆ ಅನಂತ ನಮನಗಳು. ಮೋಹನ ವಿಠ್ಠಲ ದಾಸರೇ ನಿಮಗೆ ಅನಂತ ನಮನಗಳು. ಗೋಪಾಲ ದಾಸರೇ ನಿಮಗೆ ಅನಂತ ನಮನಗಳು. ವ್ಯಾಸ ವಿಠ್ಠಲರೇ ನಿಮಗೆ ಅನಂತ ನಮನಗಳು. ವಿಜಯದಾಸರೇ ನಿಮಗೆ ಅನಂತ ನಮನಗಳು. ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು. ಹೆಲವನಕಟ್ಟೆ ಗಿರಿಯಮ್ಮನವರೇ ನಿಮಗೆ ಅನಂತ ನಮನಗಳು. ಮಹೀಪತಿ ದಾಸರೇ ನಿಮಗೆ ಅನಂತ ನಮನಗಳು. ಕನಕದಾಸರೇ ನಿಮಗೆ ಅನಂತ ನಮನಗಳು. ಪುರಂದರ ದಾಸರೇ, ದಾಸಶ್ರೇಷ್ಠರೇ ನಿಮಗೆ ಅನಂತ ನಮನಗಳು. ಮನ್ಮನೋಭೀಷ್ಟ ವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು. ವಿಷ್ಣುತೀರ್ಥರೇ ನಿಮಗೆ ಅನಂತ ನಮನಗಳು. ವ್ಯಾಸತತ್ವಜ್ಞರೇ ನಿಮಗೆ ಅನಂತ ನಮನಗಳು. ಸತ್ಯಬೋಧ ತೀರ್ಥರೇ ನಿಮಗೆ ಅನಂತ ನಮನಗಳು. ರಾಘವೇಂದ್ರ ಸ್ವಾಮಿಗಳೇ ನಿಮಗೆ ಅನಂತ ನಮನಗಳು. ವಿಜಯೀಂದ್ರ ತೀರ್ಥರೇ, ವಾದಿರಾಜರೇ, ವ್ಯಾಸರಾಜರೇ ನಿಮಗೆ ಅನಂತ ನಮನಗಳು. ವಿಶೇಷವಾಗಿ ಶ್ರೀಪಾದರಾಜರ ಉತ್ತರಾರಾಧನೆ ಶ್ರೀಪಾದರಾಜ ತೀರ್ಥರೇ ನಿಮಗೆ ಅನಂತ ನಮನಗಳು. ಧ್ರುವಾಂಶ ಸಂಭೂತರಾದ ಮಹಾನುಭಾವರು, ಅವರು ಜೀವನದಲ್ಲಿ ಮಾಡಿದಂತಹ ಒಂದೊಂದು ಕಾರ್ಯದಲ್ಲಿ ಎಷ್ಟು ಮಹಿಮೆ ಅವರದ್ದು ಎಷ್ಟು ಅಂತ ಗೊತ್ತಾಗುತ್ತೆ. ಹಾಗೂ ನಾವು ನಮ್ಮ ಜೀವನವನ್ನು ಹೇಗೆ ಬದುಕಬೇಕು ಅಂತ ಅವರು ಅವರ ಜೀವನದಲ್ಲಿ ಹೇಳಿಕೊಡುತ್ತಾರೆ. ಉದಾಹರಣೆಗೆ ತಾವೆಲ್ಲರೂ ದಾಸರಿಂದ ಕೇಳಿರ್ತೀರಾ ಈ ಒಂದು ಭೋಜನ ರಸ ವಿಭಾಗ ಸಂಧಿಯ ಪಾಠವನ್ನು. ಅದರಲ್ಲಿ ಬರುವಂತಹ ಮುಖ್ಯ ಚಿಂತನೆ ಏನು? ನಾವು ಮಾಡುವಂತಹ ಭೋಜನದ ಒಂದೊಂದು ಪದಾರ್ಥದಲ್ಲಿ ಪರಮಾತ್ಮನ ಅನಂತ ರೂಪಗಳಿವೆ. ಆ ಅನಂತ ರೂಪಗಳು ನನ್ನಲ್ಲಿರುವಂತಹ ಪರಮಾತ್ಮನಿಗೆ ಅಭಿನ್ನ ಎಂಬುವಂತಹ ಅರಿವೇ ಭೋಜನ ರಸ ವಿಭಾಗ ಸಂಧಿಯ ಬಹಳ ದೊಡ್ಡ ಅದರ ಒಂದು ಸಾರ. ಶ್ರೀಪಾದರಾಜರು ಅವರ ಜೀವನದಲ್ಲಿ ಹೇಗೆ ಅಳವಡಿಸಿಕೊಡ್ತಾರೆ ಇದನ್ನು ಅಂದರೆ, ಅವರು ದಿನಾಗಲೂ ಪರಮಾತ್ಮನಿಗೆ 64 ಭಕ್ಷ್ಯಗಳ ಸಮರ್ಪಣೆ ಮಾಡಬೇಕು ಎಂಬುವಂತಹ ಸಂಕಲ್ಪ ಅವರದ್ದು. ಯಾಕೆಂದರೆ ಅಷ್ಟು ವೈಭವ, ಆ ಒಂದು ಸಾಮರ್ಥ್ಯ ಪರಮಾತ್ಮ ಕೊಟ್ಟಿದ್ದಾನೆ ಅವರಿಗೆ. ಆ ಸಮಯದಲ್ಲಿ ಕೆಲವೊಬ್ಬರು ಕಿಡಿಗೇಡಿಗಳೇನು ಮಾಡ್ತಾರೆ, ಅವರನ್ನು ಅರಣ್ಯಕ್ಕೆ ಕಳಿಸ್ತಾರೆ ಭಿಕ್ಷೆಗೆ. ಅಲ್ಲಿ ಯಾವ ತರಹದ ಸೌಲಭ್ಯಗಳಿರಲ್ಲ, ಆದರೆ ಅವರು 64 ಭಕ್ಷ್ಯಗಳ ಸಮರ್ಪಣೆ ಮಾಡಬೇಕು. ಹೇಗೆ ಮಾಡ್ತಾರೆ ಅಂತ ನೋಡಬೇಕಿತ್ತು. ಆ ಸಮಯದಲ್ಲಿ ಏನು ಮಾಡ್ತಾರೆ, ಆ ಶ್ರೀಪಾದರಾಜರು ಅವರಲ್ಲಿರುವಂತಹ ಚಿಂತನೆ ಏನು? ಸುಖವಾಗಲಿ ಬಹುದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ. ಅವರೇ ಹೇಳ್ತಾರೆ, ಇಟ್ಟಾಂಗೆ ಇರುವೆಯೋ ಹರಿಯೇ ಎನ್ನ ದೊರೆಯೇ. ಆ ರೀತಿಯಾಗಿ ಪರಮಾತ್ಮನ ಉಪಕಾರವನ್ನು ಸ್ಮರಣೆ ಮಾಡುತ್ತಾ, ಯಾವ ಪರಮಾತ್ಮ ಅಂದರೆ ಅವರಲ್ಲಿರುವಂತಹ ಒಂದು ವಾಸುದೇವನಾಮಕ ಪರಮಾತ್ಮ, ಅವರು ಪೂಜೆ ಮಾಡುವಂತಹ ಆ ರಂಗವಿಠಲ ಹಯಗ್ರೀವ ದೇವರು, ಹಾಗೂ ವಿಶೇಷವಾಗಿ ಅವರು ಸಮರ್ಪಣೆ ಮಾಡುವಂತಹ 64 ಭಕ್ಷ್ಯಗಳಲ್ಲಿರುವಂತಹ ಆ ಪರಮಾತ್ಮನ ರೂಪಗಳು ತಾವು ಹೃತ್ಕಮಲದಲ್ಲಿ ಸ್ಮರಣೆ ಮಾಡುತ್ತಾ, ಆ ಸಮಯದಲ್ಲಿ ಏನಾಗುತ್ತೆ, ಭಿಕ್ಷೆಗೆ ಅವರು ಪೂಜೆ ಕೂತಾಗ ಅಂದರೆ ಒಬ್ಬ ವ್ಯಾಪಾರಿ ಬರ್ತಿರ್ತಾನೆ. ಅವನಲ್ಲಿ
ಅವನಿಗೆ ಹಿಂದಿನ ದಿನವೇ ಸ್ವಪ್ನ ಬಂದಿರುತ್ತೆ, ಏನೋ ಒಂದಿಷ್ಟು ಪದಾರ್ಥಗಳಿರುತ್ತೆ, ಅವನಿಗೂ ಲಾಭವಾಗಿರುತ್ತೆ. ಪರಮಾತ್ಮ ಸ್ವಪ್ನದಲ್ಲಿ ಬಂದು ಹೇಳ್ತಾನೆ, ಈ ಎಲ್ಲ ಪದಾರ್ಥಗಳನ್ನು ಒಬ್ಬರು ಕಾಡಿನಲ್ಲಿ ಹೋಗ್ತಾರೆ ನೀನು, ಅಲ್ಲಿ ಒಬ್ಬ ಸನ್ಯಾಸಿ ಸಿಗುತ್ತಾರೆ, ಅವರಿಗೆ ಇದನ್ನು ಸಮರ್ಪಣೆ ಮಾಡುವಂತ. ಅದೇ ರೀತಿಯಾಗಿ ತಾನು ಬರುತ್ತಿರುತ್ತಾನೆ. ಶ್ರೀಪಾದರಾಜರು ಅವನಿಗೆ ಕಾಣಿಸಿದಾಗ ಅವನು ಆ ಎಲ್ಲ ಭಕ್ಷ್ಯಗಳನ್ನು, ಆ ಎಲ್ಲ ದಿನಸಿ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡಿದಾಗ ಅದರ ಮೂಲಕದಲ್ಲಿ ಅಲ್ಲಿ ಶಿಷ್ಯರ ಮೂಲಕವಾಗಿ ತಯಾರು ಮಾಡಿಸಿ 64 ಭಕ್ಷ್ಯಗಳನ್ನು ಕಾಡಿನಲ್ಲಿದ್ದರೂ ಪರಮಾತ್ಮ ಶ್ರೀಪಾದರಾಜರಿಂದ ಸ್ವೀಕಾರ ಮಾಡುತ್ತಾನೆ. ಅಷ್ಟು ಪರಮಾತ್ಮನ ಒಂದು ಕಾರುಣ್ಯ ಹಾಗೂ ಶ್ರೀಪಾದರಾಜರ ಮಹಿಮೆ, ಪರಮಾತ್ಮನ ರೂಪಗಳು ಎಲ್ಲೆಲ್ಲಿ ಕಂಡಲ್ಲಿ ವಿಶ್ವರೂಪ ಕಾಂಬುವರೋ ಅದೇ ರೀತಿಯಾಗಿ ಅವರು ಮಾಡಿ ತೋರಿಸಿದಂತಹ ಮಹಾನುಭಾವರು. ಅಂತಹ ಮಹಾನುಭಾವರ ಆರಾಧನೆ, ಅವರಲ್ಲಿ ಕೂಡ ವಿಶೇಷವಾಗಿ ಪ್ರಾರ್ಥನೆ ಮಾಡೋಣ. ಇದೇ ರೀತಿಯಾಗಿ ನಮ್ಮ ಯೋಗ್ಯತಾನುಸಾರ ಪರಮಾತ್ಮನ ಅರಿವು ಹಾಗೂ ಲೋಕದ ಮೇಲೆ ವೈರಾಗ್ಯ, ನಮ್ಮ ಧ್ರುವರಾಜರ ಅಂಶಗಳು ಅಲ್ವಾ, ಅದರಿಂದ ಲೋಕದ ಮೇಲೆ ವಿರಕ್ತಿ, ಪರಮಾತ್ಮನಲ್ಲಿ ಭಕುತಿ ಎಂಬುವಂತಹ ವರಗಳನ್ನು ನಾವು ಶ್ರೀಪಾದರಾಜರಲ್ಲಿ ಬೇಡಿಕೊಳ್ಳುತ್ತಾ, ಕಾಲೇ ಫಲತಿ ಸುಮಧ್ರುಹೋ ಚಿಂತಾಮಣಿರಪಿ ಯಾಚನೆಯ ದಾತ ವರ್ಷಿತ ಸಕಲಮಭೀಷ್ಟಂ ದರ್ಶನ ಮಾತ್ರಾತ್ ಶ್ರೀಪಾದರಾಣ್ಮುನಿ. ಜಯತೀರ್ಥರೇ ನಿಮಗೆ ಅನಂತ ನಮನಗಳು, ನರಹರಿ ತೀರ್ಥರೇ ನಿಮಗೆ ಅನಂತ ನಮನಗಳು, ಆನಂದ ತೀರ್ಥ ಭಗವತ್ಪಾದರೆ ನಿಮಗೆ ಅನಂತ ನಮನಗಳು. ಹಾಗೂ ನಾವು ದೇವತಾ ಕರಕ್ಷವನ್ನು ನೋಡುತ್ತಾ ಬರೋಣ. ಮಾನುಷೋತ್ತಮರೇ ನಿಮಗೆ ಅನಂತ ನಮನಗಳು, ಕ್ಷಿತಿಪರೇ, ಮನುಷ್ಯಗಂಧರ್ವರೇ, ದೇವಗಂಧರ್ವರೇ, ಚಿರಪಿತೃಗಳೇ, ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕರ್ಮಾಭಿಮಾನಿ ಪುಷ್ಕರರೇ, ಧರಣೀಶರೇಶ್ವರರೇ ನಿಮಗೆ ಅನಂತ ನಮನಗಳು. ದೇವಕಿ, ಯಶೋಧ, ಉಷಾದೇವಿಯರೇ, ಬುಧರು, ಸ್ವಾಹಾದೇವಿಯರೇ ನಿಮಗೆ ಅನಂತ ನಮನಗಳು. ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು. ಪರ್ಜನ್ಯ, ಗಂಗಾ, ಸಂಜ್ಞಾ, ರೋಹಿಣಿ, ವಿರದುಷ, ಶ್ಯಾಮಲಾದೇವಿಯರೇ ನಿಮಗೆ ಅನಂತ ನಮನಗಳು. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ವಿಶ್ವಕ್ಸೇನ, ಗಣಪತಿ, ನಾಸತ್ಯದಸ್ರರೇ, ಕುಬೇರ, ಶೇಷತಸ್ತು ಸೋಮಪಾನಾರ್ಹರೇ ನಿಮಗೆ ಅನಂತ ನಮನಗಳು. ಮಿತ್ರ, ನಿವೃತ್ತಿ, ಪ್ರಾವಹಿ, ತಾರಾದೇವಿಯರೇ ನಿಮಗೆ ಅನಂತ ನಮನಗಳು. ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವಿಶ್ವಾಮಿತ್ರ, ವೈವಸ್ವತ ಮನುಗಳೇ ನಿಮಗೆ ಅನಂತ ನಮನಗಳು. ಭೃಗು, ಅಗ್ನಿ, ಪ್ರಸೂತಿ ದೇವಿಯರೇ ನಿಮಗೆ ಅನಂತ ನಮನಗಳು. ದೇವರ್ಷಿ ನಾರದರೇ, ವರುಣರೇ, ವಿವಸ್ವಾನ್ ಸೂರ್ಯ, ಚಂದ್ರ, ಯಮ, ಶತರೂಪಾದೇವಿಯರೇ ನಿಮಗೆ ಅನಂತ ನಮನಗಳು. 11ನೇ ಕಕ್ಷೆಯಲ್ಲಿ ಬರುವಂತಹ ಪ್ರವಾಹವಾಯುದೇವರೇ ನಿಮಗೆ ಅನಂತ ನಮನಗಳು. ಸ್ವಯಂಭೂ ಮನುಗಳೇ, ದಕ್ಷ ಪ್ರಜಾಪತಿ, ಬೃಹಸ್ಪತ್ಯಾಚಾರ್ಯರೇ, ಶಚಿ, ರತಿದೇವಿಯರೇ ನಿಮಗೆ ಅನಂತ ನಮನಗಳು. ಅನಿರುದ್ಧ, ಅಹಂಕಾರಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ಇಂದ್ರಕಾಮರೇ ನಿಮಗೆ ಅನಂತ ನಮನಗಳು. ಸೌಪರ್ಣಿ, ವಾರುಣಿ, ಪಾರ್ವತೀದೇವಿಯರೇ ನಿಮಗೆ ಅನಂತ ನಮನಗಳು. ವಿಶೇಷವಾಗಿ ಇವತ್ತು ವಟ ಸಾವಿತ್ರಿ ಹುಣ್ಣಿಮೆ, ನಮ್ಮ ಗೌರಿ ಶಂಕರರ ಪೂಜೆ ಮಾಡುವಂತಹ ದಿನ. ವಿಶೇಷವಾಗಿ ನಾನು ಮುಂದೆ ಹೇಳುತ್ತಾ ಬರುತ್ತೇನೆ. ವಿಶೇಷವಾಗಿ ಮತಿ ಪ್ರೇರಿಸುವಳು ಪಾರ್ವತೀದೇವಿ, ಹಾಗೂ ಪಾರ್ವತೀದೇವಿ ಅಂದರೆ ಗೌರಿ ವಿಶೇಷವಾಗಿ, ಹಾಗೂ ಅವರಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ನಮ್ಮ ಲಕ್ಷ್ಮೀನಾರಾಯಣರು ದಾಂಪತ್ಯಕ್ಕೆ ಬಹಳ ಅನುಕೂಲ ಮಾಡಿಕೊಡುವಂತಹ ದೇವರು. ನಿತ್ಯಾವಿಯೋಗಿನಿ ಲಕ್ಷ್ಮೀನಾರಾಯಣರು, ಅದೇ ರೀತಿಯಾಗಿ ಭಾರತೀ ವಾಯುದೇವರು, ಹಾಗೂ ನಾವು ವಿಶೇಷವಾಗಿ ಉಮಾದೇವಿ, ನಮ್ಮ ಗೌರೀದೇವಿ ಹಾಗೂ ರುದ್ರದೇವರ ಒಂದು ನಿತ್ಯ ಅವರ ಒಂದು ದಾಂಪತ್ಯವನ್ನು ನಾವು ಸ್ಮರಣೆ ಮಾಡಿದಾಗ ನಮ್ಮ ದಾಂಪತ್ಯದಲ್ಲೂ ವಿಶೇಷವಾಗಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅದೇ ರೀತಿಯಾಗಿ ನಮ್ಮ ಒಂದು ಮನಸ್ಸನ್ನು ಪ್ರೇರಣೆ ಮಾಡುವಂತಹ ಪಾರ್ವತೀದೇವಿ, ವಿಶೇಷವಾಗಿ ರುದ್ರದೇವರು ಅವರ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ, ಷಣ್ಮಹಿಷೆಯರಾದಂತಹ ಜಾಂಬವತಿ, ಭದ್ರ, ನೀಳ, ಕಾಳಿಂದಿ, ಮಿತ್ರವಿಂದ, ಲಕ್ಷಣಾದೇವಿಯರೇ ನಿಮಗೆ ಅನಂತ ನಮನಗಳು. ಗರುಡಶೇಷ ರುದ್ರರೇ, ವಿಶೇಷವಾಗಿ ಮುಕುತಿ ಪಥಕ್ಕೆ ಮನವೀವ ರುದ್ರದೇವರು ವಿಶೇಷವಾಗಿ ನಮ್ಮ ಮನಸ್ಸಿನಲ್ಲಿ ಏಕಾಗ್ರತೆಯನ್ನು ಕರುಣಿಸಿ ಪರಮಾತ್ಮನಲ್ಲಿ ನಮ್ಮ ಸಾಧನೆಯನ್ನು ಮಾಡಿಸಿ ಅನುಗ್ರಹ ಮಾಡಲಿ. ಸರಸ್ವತಿ ಭಾರತೀ ದೇವಿಯರೇ ನಿಮಗೆ ಅನಂತ ನಮನಗಳು. ಹರಿಭಗತಿಯ ದಾಯಕಳಾಗಿರುವಂತಹ ಭಾರತೀದೇವಿ, ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ, ಯುಕುತಿ ಶಾಸ್ತ್ರಗಳಲ್ಲಿ ಆ ಶಾಸ್ತ್ರದಲ್ಲಿ ರತಿ ಕೊಟ್ಟು ಅದರ ಜ್ಞಾನವನ್ನು ಸರಸ್ವತಿ ದೇವಿ ನಮಗೆ ಕರುಣಿಸಲಿ. ಮುಖ್ಯವಾಗಿ 3ನೇ ಕಕ್ಷೆಯಲ್ಲಿ ಬರುವಂತಹ ಬ್ರಹ್ಮ ವಾಯುದೇವರೇ ನಿಮಗೆ ಅನಂತ ನಮನಗಳು. ಸತ್ಕರ್ಮಗಳ ನಡೆಸಿ ಸುಜ್ಞಾನ ಇತ್ತು ಮತಿ ಪಾಲಿಸುವ ನಮ್ಮ ಪವಮಾನನು, ವಿಶೇಷವಾಗಿ ನಮ್ಮ ಮುಖ್ಯ ಪ್ರಾಣದೇವರು. ಬರುವುದು ಬುದ್ಧಿಯೋ, ಬಲವು ಕೀರುತಿಯು, ನಿರುತದಿ ಧೈರ್ಯವು, ನಿರ್ಭಯತ್ವವು, ಅರೋಗಾನಂದ ಅಜಾಡ್ಯ ವಾಕ್ಪಟುತ್ವವು, ಹರೇ ರಂಗ ವಿಠಲ ಹನುಮಯನಲು ಅಂತ ನಮ್ಮ ಶ್ರೀಪಾದರಾಜರು ಕೊಂಡಾಡುತ್ತಾರೆ. ಬುದ್ಧಿರ್ಬಲಂ, ಯಶೋಧೈರ್ಯಂ, ನಿರ್ಭಯತ್ವಂ, ಅರೋಗತಾ, ಅಜಾಡ್ಯಂ, ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ ಅಂತ ಯಾವ ಶಾಸ್ತ್ರದ ವಾಕ್ಯವಿದೆ ಅದನ್ನೇ ಕನ್ನಡೀಕರಿಸಿದಂತಹ ಮಹಾನುಭಾವರು ಶ್ರೀಪಾದರಾಜರು. ಅವರು ಹೇಗೆ ವರ್ಣನೆ ಮಾಡುತ್ತಾ ಬರ್ತಾರೆ 3 ಅವತಾರಗಳು. ಒಂದು ಅವರು ಬರೆದಂತಹ ಮಧ್ವನಾಮ ಎಷ್ಟು ಅದ್ಭುತ ಅಂದರೆ, ವೇದದಲ್ಲಿ ಬರುವಂತಹ ವಾಯುದೇವರ ಸ್ತುತಿ, ಶಾಸ್ತ್ರಗಳಲ್ಲಿ ಅಂದರೆ ವಿಶೇಷವಾಗಿ ನಮ್ಮ ವಾಯುಸ್ತುತಿ ಹಾಗೂ ಆ ಮಧ್ವವಿಜಯದಲ್ಲಿ ಬರುವಂತಹ ವಾಯುದೇವರ ಸ್ತುತಿಯನ್ನು
ಕನ್ನಡದಲ್ಲಿ ಒಂದೊಂದು ಪದ್ಯದಲ್ಲಿ ಅಷ್ಟು ಮಂತ್ರತುಲ್ಯವಾಗಿರುವಂತಹದ್ದು ಈ ಗ್ರಂಥವೂ ಕೂಡ. ಹೇಗೆ ನಾವು ಮಧ್ವವಿಜಯ ಮಂತ್ರತುಲ್ಯ, ವಾಯುಸ್ತುತಿ ಮಂತ್ರತುಲ್ಯ ಅಂತ ಏನು ಹೇಳ್ತೀವಿ, ಅದೇ ರೀತಿಯಾಗಿ, ಯಾಕೆಂದರೆ ಅದೇ ವಿಷಯಗಳನ್ನು ನಮ್ಮ ಶ್ರೀಪಾದರಾಜರು ಇನ್ನೂ ಸುಲಭವಾಗಿ ನಮಗೆ ಅರ್ಥ ಆಗಲಿ ಅಂತ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ನಾವು ಭೀಮಸೇನ ದೇವರ ವರ್ಣನೆಯನ್ನು ಮಾಡುತ್ತಾ ಹೇಳ್ತಾರಲ್ವ, ಆ ಮಾರುತನೇ ಭೀಮನೆನಿಸಿ ದ್ವಾಪರದಿ, ಸೋಮಕುಲದಲ್ಲಿ ಜನಿಸಿ ಪಾರ್ಥನೊಡನೆ, ಭೀಮ ವಿಕ್ರಮ ರಕ್ಕಸರ ಮುಡಿಡೊಟ್ಟಿದ, ಆ ಮಹಿಮ ನಮ್ಮ ಕುಲ ಗುರುರಾಯರು. ವಾಯುದೇವರ ಮಹಿಮೆ ಎಷ್ಟು ಸೊಗಸಾಗಿ ಕೊಂಡಾಡುತ್ತಾರೆ. ಎಂತಹ ವಾಯುದೇವರು ಅಂದರೆ, ಮಾರುತ ನಾಮಕ ನಮ್ಮ ವಾಯುದೇವರು ವಿಶೇಷವಾಗಿ ದ್ವಾಪರದಲ್ಲಿ ಭೀಮನೆನಿಸಿ ಪಾರ್ಥನೊಡನೆ ತಾನು ವಿಶೇಷವಾಗಿ ಪಾಂಡವ ಶ್ರೇಷ್ಠನಾಗಿ ಮೆರೆಯುತ್ತಾನೆ ನಮ್ಮ ಭೀಮಸೇನ ದೇವರು. ಯಾಕೆಂದರೆ ಇಲ್ಲಿ ಶಾಸ್ತ್ರದಲ್ಲಿ ಬರುವಂತಹ ಬಹಳ ದೊಡ್ಡ ವಿಮರ್ಶೆ ಏನು ಅಂದರೆ, ಪಾಂಡವರಲ್ಲಿ ಯಾರು ಶ್ರೇಷ್ಠ ಅಂತ ತುಂಬ ಜನ ಪಂಡಿತರು ಅಂದರೆ ಹಿಂದಿನ ಕಾಲದಲ್ಲಿ ಅದರ ಬಗ್ಗೆ ವಿಮರ್ಶೆ ಮಾಡುತ್ತಿದ್ದರು. ಲೋಕದಲ್ಲಿ ರೂಢಿ ಏನಿದೆ, ಅರ್ಜುನರು ಶ್ರೇಷ್ಠ ಅಂತ. ಯಾಕೆಂದರೆ ಭಗವದ್ಗೀತೆ ಯಾರಿಗೆ ಕೃಷ್ಣ ಉಪದೇಶ ಮಾಡಿದ? ಅರ್ಜುನನಿಗೆ. ಆದರೆ ನಮ್ಮ ಶಾಸ್ತ್ರಗಳಲ್ಲಿ ನಮ್ಮ ಮಧ್ವಾಚಾರ್ಯರು ಹೇಳುವಂತಹ ವಿಷಯ ಬಹಳ ಸೂಕ್ಷ್ಮ. ಏಕೆಂದರೆ ಇಲ್ಲಿ ಯೋಚನೆ ಮಾಡಿ, ಒಂದು ಗ್ರಂಥದ ಉಪದೇಶ ಅಥವಾ ಒಂದು ವಿಚಾರದ ಉಪದೇಶ ಆಗಬೇಕಾದರೆ, ನಾನು ಒಬ್ಬರಿಗೆ ಉಪದೇಶ ಮಾಡ್ತೀನಿ ಅಂದರೆ ಅದರ ಅರ್ಥ ಏನು, ಅವರಿಗೆ ಆ ವಿಷಯ ಗೊತ್ತಿಲ್ಲ ಅಥವಾ ತಾತ್ಕಾಲಿಕವಾಗಿ ಅದರ ಉಪಯೋಗ ಬೇಕಿತ್ತು ಅವರಿಗೆ ಅಂತ. ಆದರೆ ಯಾರಿಗೆ ಗೊತ್ತಿರತ್ತೆ ಅವರಿಗೆ ಆ ಉಪದೇಶದ ಅದನ್ನು ತಗೊಂಡು ಆದರೆ ಉಪದೇಶ ಬೇಕಾಗಲ್ಲ ಅವರಿಗೆ. ಅರ್ಥಾತ್ ಅರ್ಜುನನಿಗೆ ಆ ಯುದ್ಧದ ಸಮಯದಲ್ಲಿ ತಾತ್ಕಾಲಿಕವಾಗಿ ಅವನಿಗೆ ಆ ಜ್ಞಾನ ಇರಲಿಲ್ಲ. ಆದರೆ ನಾನು ಕರ್ಮವನ್ನು ಮಾಡಬೇಕು, ಪರಮಾತ್ಮನಿಗೆ ಅರ್ಪಿಸಬೇಕು, ಯುದ್ಧ ಪರಮಾತ್ಮನಿಗೆ ಮಾಡುವಂತಹ ಸೇವೆ, ಆ ಜ್ಞಾನ ಅವನಿಗೆ ಇರಲಿಲ್ಲ. ಆದ್ದರಿಂದ ಕೃಷ್ಣ ಬಂದು ಭಗವದ್ಗೀತೆ ಉಪದೇಶ ಮಾಡಿದ. ಆದರೆ ಭೀಮಸೇನ ದೇವರು ವಾಯುದೇವರು, ಅವರಲ್ಲಿ ಅಜ್ಞಾನ ಎಂಬುವಂತಹ ದೋಷ ಇಲ್ಲವೇ ಇಲ್ಲ. ಆದ್ದರಿಂದ ಅವರಿಗೆ ಸದಾಕಾಲ ಆ ಜ್ಞಾನ ಇತ್ತು. ಭಗವದ್ಗೀತೆಯ ಸಾರ ಎಂಬುವಂತಹ ಆ ಜ್ಞಾನ ವಿಶೇಷವಾಗಿ ಅವರಲ್ಲಿ ಇತ್ತು. ಆದ್ದರಿಂದ ಅವ್ರು ಯಾಕೆ ಪಾಂಡವ ಶ್ರೇಷ್ಠರು ಅಂದರೆ, ಅರ್ಜುನರಿಗೆ ಆ ಒಂದು ತಾತ್ಕಾಲಿಕವಾದ ಒಂದು ದೋಷ ಬಂದಾಗ ಕೃಷ್ಣ ಭಗವದ್ಗೀತೆ ಹೇಳಿ ಪರಿಹಾರ ಮಾಡಿದ. ಆದರೆ ಆ ದೋಷದ ಒಂದು ಲೇಪವೇ ಇಲ್ಲದಂತಹ ಭೀಮಸೇನ ದೇವರು ಪಾಂಡವ ಶ್ರೇಷ್ಠರು. ಆದ್ದರಿಂದ ವಿಶೇಷವಾಗಿ ಭೀಮಸೇನ ದೇವರು ಪಾರ್ಥರೊಡನೆ ಅಂದರೆ ವಿಶೇಷವಾಗಿ ನಮ್ಮ ಭೀಮಸೇನ ದೇವರು ಪಾಂಡವ ಶ್ರೇಷ್ಠರು. ಅಂತಹ ಭೀಮಸೇನ ದೇವರು ಭೀಮ ವಿಕ್ರಮ ರಕ್ಕಸರ ಮುಡಿದೊಟ್ಟಿದ ಎಲ್ಲ ರಾಕ್ಷಸರನ್ನು ವಿಶೇಷವಾಗಿ ಸಂಹಾರ ಮಾಡಿ ಅಂತಹ ಬಲಿಷ್ಠವಾಗಿರುವಂತಹ ದಟ್ಟಪುಷ್ಟವಾಗಿರುವಂತಹ ಭೀಮಸೇನ ದೇವರು ನಮ್ಮ ಕುಲ ಗುರುರಾಯರು. ಅದೇ ವಿಶೇಷವಾದ ಮಹತ್ವ. ಎಂತಹ ಭೀಮಸೇನರು ಪರಾಕ್ರಮಶಾಲಿ, ಭಗವದ್ಗೀತೆಯ ಸಾರಾಂಶವನ್ನು ತಿಳಿದಂತಹ ಮಹಾನುಭಾವರು. ಹಾಗೂ ಕೂಡ ಭಗವದ್ಗೀತೆ ಯಾವಾಗ ಉಪದೇಶವಾಗುತ್ತಿತ್ತೋ ಆ ಅರ್ಜುನನ ರಥದ ಮೇಲೆ ಇರುವಂತಹ ಬಾಹುಟ ಯಾರದ್ದು ಅಂದರೆ ಹನುಮಂತನ ಬಾಹುಟ. ಅರ್ಥಾತ್ ಆ ಸಮಯದಲ್ಲಿ ಹನುಮಂತ ದೇವರು ಇದ್ದು ಮುಖ್ಯವಾಗಿ ತಾವು ಕೇಳುತ್ತಾರೆ. ಭಗವದ್ಗೀತೆಯ ಕೊನೆಯ ಶ್ಲೋಕದಲ್ಲೂ ಭೀಮಸೇನ ದೇವರ ಮಹಾತ್ಮೆ ಬರುತ್ತೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ ವಿಜಯೋರ್ಭೂತಿ ಧ್ರುವಾ ನೀತಿರ್ಮತಿರ್ಮಮ. ಸಾಮಾನ್ಯವಾದ ಅರ್ಥ, ಯತ್ರ ಯೋಗೇಶ್ವರ ಕೃಷ್ಣ, ಎಲ್ಲಿ ಕೃಷ್ಣ ಇರ್ತಾನೆ, ಯತ್ರ ಪಾರ್ಥ ಅಂದರೆ ಅರ್ಜುನ, ಧನುರ್ಧರಃ ಧನುಸ್ಸನ್ನು ಧಾರಣೆ ಮಾಡಿದಂತಹ ಪಾರ್ಥ ಎಲ್ಲಿರುತ್ತಾನೋ ಅಲ್ಲಿ ವಿಜಯೋರ್ಭೂತಿ ಅಂದರೆ ಅಲ್ಲಿ ವಿಜಯ ಆಗುತ್ತೆ. ಆದರೆ ಸರಿಯಾದ ಅರ್ಥ ನಾವು ಬಿಡಿಸಿ ನೋಡಿದಾಗ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥ ಅಧನುರ್ಧರಃ ಅಂತ ನಾವು ಬಿಡಿಸ್ಕೊಳ್ಬೇಕು. ಹಾಗೆ ಬಿಡಿಸಿದಾಗ ಯತ್ರ ಪಾರ್ಥ ಅಂದರೆ ಎಲ್ಲಿ ಅರ್ಜುನ, ಹಾಗೂ ಅಧನುರ್ಧರಃ ಅಂದರೆ ಯಾರು ಧನಸ್ಸನ್ನು ಧಾರಣೆ ಮಾಡಿಲ್ಲ. ಅರ್ಥಾತ್ ಯಾರು ಧನಸ್ ಬಿಟ್ಟು ಬೇರೆ ಯಾವುದೋ ಆಯುಧಗಳಿಂದ ಯುದ್ಧ ಮಾಡ್ತಾರೆ. ವಿಶೇಷವಾಗಿ ಭೀಮಸೇನ ದೇವರು ಗದಾಯುದ್ಧದಲ್ಲಿ ಪ್ರವೀಣರು. ಸೊ ಏನು ನೋಡಬೇಕು, ಯತ್ರ ಪಾರ್ಥೋ ಎಲ್ಲಿ ಅರ್ಜುನ, ಯತ್ರ ಯೋಗೇಶ್ವರ ಕೃಷ್ಣೋ, ಹಾಗೂ ಅಧನುರ್ಧರಃ ಭೀಮಸೇನ ದೇವರು ಎಲ್ಲಿ ಭೀಮಸೇನ ದೇವರು ಇರುತ್ತಾರೋ ಕೃಷ್ಣ ಇರುತ್ತಾನೋ. ಅಂದರೆ ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಇದೇ ಮುಖ್ಯ. ಕೃಷ್ಣನೂ ಬೇಕು, ಭೀಮನೂ ಬೇಕು, ಆಮೇಲೆ ಮುಖ್ಯ ದೇವತೆಗಳು ಇಂದ್ರಾದಿ ದೇವತೆಗಳೂ ಬೇಕು. ಅರ್ಥಾತ್ ಕೃಷ್ಣ, ಭೀಮಸೇನ ದೇವರು, ಇಂದ್ರ ದೇವರು ಎಲ್ಲಿರುತ್ತಾರೋ ಅಲ್ಲಿ ವಿಜಯ ಆಗತ್ತೆ. ಅಂದರೆ ನಮ್ಮ ಮತದಲ್ಲೂ ಕೂಡ ವಿಶೇಷವಾಗಿ ನಮ್ಮ ಮಧ್ವಾಚಾರ್ಯರು ಬಂದು ಈ ಒಂದು ಮತವನ್ನು ಸ್ಥಾಪನೆ ಮಾಡುತ್ತಾರೆ. ಯಾಕೆಂದರೆ ಅವರೇ ಭೀಮಸೇನ ದೇವರು. ಯಾವ ಮತ ಅಂದರೆ ಕೃಷ್ಣನ ಮತವನ್ನು ಸ್ಥಾಪನೆ ಮಾಡುತ್ತಾರೆ. ಆದ್ದರಿಂದ ನಮಗೆ ಕೃಷ್ಣನೂ ಸಿಕ್ಕಿದ, ಹಾಗೂ ಭೀಮಸೇನ ದೇವರು ವಾಯುದೇವರು ಸಿಕ್ಕಿದರು, ಹಾಗೂ ಇಂದ್ರಾದಿ ದೇವತೆಗಳು, ಜಯತೀರ್ಥರು ಇಂದ್ರರ ಅಂಶ ಅಲ್ವಾ. ಅಂದರೆ ಎಲ್ಲ ಯತಿಗಳೂ ಕೂಡ ದೇವತೆಗಳು ಯತಿಗಳ ರೂಪದಲ್ಲಿ ಬಂದು ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಅಧನುರ್ಧರಃ ತತ್ರ ಶ್ರೀರ್ ವಿಜಯೋರ್ಭೂತಿ. ಆದ್ದರಿಂದ ಈ ಮಧ್ವಮತ ವಿಜಯ ಕೊಡುವಂತಹ ಮತ ಅಂತ ನಮ್ಮ ಶ್ರೀಪಾದರಾಜರು ವಿಶೇಷವಾಗಿ ಆ ಮಹಿಮ ನಮ್ಮ ಕುಲ ಗುರುರಾಯರು ಅಂತ ಸ್ತುತಿ ಮಾಡ್ತಾರೆ. ಅಂತಹ ದಿವ್ಯವಾಗಿರುವಂತಹ ಸ್ತುತಿ ಮಾಡಿದಂತಹ ಶ್ರೀಪಾದರಾಜರು
ಭೀಮಸೇನ ದೇವರ ಮಹಿಮೆ ಹೇಳುತ್ತಾ ಹೋಗಬಹುದು. ಆ ಮಹಿಮ ನಮ್ಮ ಕುಲ ಗುರುರಾಯರು ಅಂದರೆ ಎಷ್ಟು ಬಲಿಷ್ಠರಾಗಿರುವಂತಹ ಭೀಮಸೇನ ದೇವರೇ ಮಧ್ವರಾಗಿ ಬರುತ್ತಾರೆ ಅಂತ ಮಧ್ವವಿಜಯದಲ್ಲಿ ಎಷ್ಟು ಕಡೆ ನೋಡಬಹುದು. ಅವರ ಮಧ್ವಾಚಾರ್ಯರು ಬರೀ ಸನ್ಯಾಸಿಗಳಲ್ಲ, ಅವರು ಭೀಮಸೇನ ದೇವರಾಗಿದ್ದರು ಅಂತ ತೋರಿಸಲಿಕ್ಕೆ ಎಷ್ಟೋ ಸರಿ ಅವರ ಅವತಾರದಲ್ಲಿ ಬಹಳಷ್ಟು ಮಹಿಮೆಗಳನ್ನು ತೋರಿಸಿದ್ದಾರೆ. ಉದಾಹರಣೆಗೆ ಒಮ್ಮೆ ಮಧ್ವಾಚಾರ್ಯರು ಸತ್ಯತೀರ್ಥರು ಎಲ್ಲ ಶಿಷ್ಯರನ್ನು ಕೂಡಿಕೊಂಡು ಹಿಮಾಲಯದ ಪರ್ವತದ ಒಂದು ಗಡಿಭಾಗದಲ್ಲಿ ಇರ್ತಾರೆ. ಆವಾಗ ಒಬ್ಬ ದೈತ್ಯನು ವ್ಯಾಘ್ರದ ರೂಪದಲ್ಲಿ ಬಂದು ಸಂಹಾರ ಮಾಡಲಿಕ್ಕೆ ಆ ಸತ್ಯತೀರ್ಥರ ಒಂದು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆವಾಗ ಯಾಕೆಂದರೆ ಆ ಸತ್ಯತೀರ್ಥರು ಏನು ಹಿಡ್ಕೊಂಡಿರ್ತಾರೆ ಅಂದರೆ ಪ್ರಿಯ ಶಿಷ್ಯರು, ಮಧ್ವಾಚಾರ್ಯರ ಪ್ರಿಯ ಶಿಷ್ಯರು ಸತ್ಯತೀರ್ಥರು ಭಂಡಾರಕೆರೆ ಮಠದ ಮೂಲ ಪುರುಷರು. ಅವರು ಪೂಜೆ ಮಾಡುವಂತಹ ಆ ಎಲ್ಲ ವಿಗ್ರಹಗಳ ಪೆಟ್ಟಿಗೆಯನ್ನು ಇಟ್ಕೊಂಡಿರ್ತಾರೆ. ಅವರನ್ನು ಸಂಹಾರ ಮಾಡಲಿಕ್ಕೆ ಒಬ್ಬ ದೈತ್ಯ ವ್ಯಾಘ್ರದ ರೂಪದಲ್ಲಿ ಬಂದಾಗ ಏನಾಗತ್ತೆ ಅಂದರೆ ಸತ್ಯೋಚ್ಛೇದೆ ಸೇಚ್ಛಾಪಾತಂ ವ್ಯಾಘ್ರಾಕಾರಂ ದೈತ್ಯಾವ್ಯಾಘ್ರಂ ಪ್ರಾಳೇಯಾದ್ರೇ ಪ್ರಾಂತೆ ಪ್ರಾಜ್ಞಃ ಪಾಣೇರ್ಲೀಲಾ ಲೇಷೇ ನಾಸ್ಯತ್ ಅಂತ 10ನೇ ಸರ್ಗದಲ್ಲಿ ಬರುವಂತಹ ಮಾತು. ಮಧ್ವಾಚಾರ್ಯರು ಒಂದು ಕೈಯಿಂದ ಹಿಂಗೆ ಮಾಡಿಬಿಡ್ತಾರೆ. ಪಾಣೇರ್ ಪ್ರಾಳೇಯಾದ್ರೆ ಪ್ರಾಂತೆ ಪ್ರಾಜ್ಞ ಪಾಣೇರ್ ಲೀಲಾ ಲೇಷೇ ನಾಸ್ಯತ್. ಬಹಳ ಸಲೀಲೆ ಒಂದು ಸಾಲೀಸಾಗಿ ಒಂದು ಕೈ ಹೀಗೆ ಮಾಡಿಬಿಡ್ತಾರೆ. ಕೈ ಹೀಗೆ ಮಾಡಿದಾಗ ಬಹಳ ಸುಲಭವಾಗಿ ಆ ದೈತ್ಯನು, ಅದರ ವ್ಯಾಘ್ರ ಅಷ್ಟು ದೊಡ್ಡದಾದಂತಹ ಪ್ರಾಣಿ ಮಧ್ವಾಚಾರ್ಯರು ಹೀಗೆ ಕೈ ಮಾಡಿದ್ದರ ಮಾತ್ರಕ್ಕೇ ಆ ಕಡೆ ದೂರ ಹೋಗ್ಬಿಡ್ತಾನೆ, ಅರ್ಥಾತ್ ಸಂಹಾರನಾಗಿದ್ದನು. ಅಂದರೆ ಮಧ್ವಾಚಾರ್ಯರ ಮಹಿಮೆ ಅಷ್ಟು ಬಲಿಷ್ಠರಾಗಿರುವಂತಹವರು ನಮ್ಮ ಮಧ್ವಾಚಾರ್ಯರು. ಅಂತಹ ಮಧ್ವಾಚಾರ್ಯರು ಭೀಮಸೇನ ದೇವರೇ ಮಧ್ವಾಚಾರ್ಯರಾಗಿ ಬಂದಿದ್ದಾರೆ ಅಂತ ಒತ್ತಿ ಒತ್ತಿ ಹೇಳುವಂತಹ ತತ್ವ ನಮ್ಮ ಶ್ರೀಪಾದರಾಜರು. ಆದ್ದರಿಂದ ನಾವು ಮುಖ್ಯ ಪ್ರಾಣದೇವರನ್ನು ವಿಶೇಷವಾಗಿ ವಾಯುದೇವರು ಹಾಗೂ ಹನುಮಂತ ದೇವರು, ಭೀಮಸೇನ ದೇವರು, ಆನಂದತೀರ್ಥ ಭಗವತ್ಪಾದರಾಗಿ 3 ಅವತಾರಗಳುಳ್ಳಂತಹ ಮುಖ್ಯ ಪ್ರಾಣದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಾಧನೆಯ ಮಾರ್ಗದಲ್ಲಿ ಬರುವಂತಹ ಎಲ್ಲ ಭಯಕ್ಕೆ ನೀವು ಧೈರ್ಯವನ್ನು ತುಂಬಿ ಆ ಒಂದು ಎಲ್ಲ ಬಾಧೆಗಳನ್ನು ನಾಶ ಮಾಡಿ ಅಂತ ಪ್ರಾರ್ಥನೆ ಮಾಡುತ್ತಾ 2ನೇ ಕಕ್ಷೆಯಲ್ಲಿರುವಂತಹ ಮಹಾಲಕ್ಷ್ಮೀ ದೇವಿಯ ಚಿಂತನೆಯನ್ನು ನಾವು ಮಾಡಿಕೊಳ್ಳುತ್ತಾ ಬರೋಣ. ತ್ರಿಗುಣಾಭಿಮಾನಿ ಜಗದಂಬಾ ಮಹಾಲಕ್ಷ್ಮಿ. ಶಾಸ್ತ್ರಗಳು ಒತ್ತಿ ಎಷ್ಟು ಹೇಳಿದರೂ ಕಮ್ಮಿ ಆ ಮಹಾಲಕ್ಷ್ಮೀ ದೇವಿಯ ಮಹಿಮೆ. ಎಂತಹ ಮಹಿಮೆ ಅಂತ ಒಂದೊಂದು ಎಷ್ಟು ಶಾಸ್ತ್ರಗಳ ವಾಕ್ಯಗಳಿವೆ ಮಹಾಲಕ್ಷ್ಮಿಯ ಮಹಿಮೆ. ಯಾಕೆಂದರೆ ವೇದದಲ್ಲಿ ಬರುವಂತಹ ಒಂದೊಂದು ಪದ್ಯಗಳು ಪರಮಾತ್ಮನ ಸ್ತುತಿ, ಅದರ ನಂತರ ಲಕ್ಷ್ಮೀದೇವಿಯ ಸ್ತುತಿ, ಕೆಲವೊಂದು ಸೂಕ್ತಗಳನ್ನು ಬಿಟ್ಟು, ಅದರ ನಂತರ ಮತ್ತೆ ಒಂದಿಷ್ಟು ಕೆಲವು ಸೂಕ್ತಗಳ ಬಿಟ್ಟು ವಾಯುದೇವರ ಸ್ತುತಿ ಇತ್ಯಾದಿ. ಆದರೆ ಮುಖ್ಯವಾಗಿ ಪರಮಾತ್ಮನ ನಂತರ ವೇದಗಳು ಯಾರ ಸ್ತುತಿ ಅಂದರೆ ಮಹಾಲಕ್ಷ್ಮೀ ದೇವಿಯರ ಸ್ತುತಿ. ವಿಶೇಷವಾಗಿ ನಾವು ಉಪಾಸನೆ ಮಾಡಬೇಕಾಗಿರುವಂತಹ ತತ್ವ ಇವತ್ತು ವಟಸಾವಿತ್ರಿ ಹುಣ್ಣಿಮೆ. ಆದ್ದರಿಂದ ನಿತ್ಯಾವಿಯೋಗಿನಿ ನಮ್ಮ ಲಕ್ಷ್ಮೀನಾರಾಯಣರು ಸದಾಕಾಲ. ಲಕ್ಷ್ಮೀ ಶೋಭಾನೆಯಲ್ಲೂ ಬರುವಂತಹ ಮಾತು, ಕಂಬೂ ಕಂಠದ ಕಟ್ಟಿದ ಮಂಗಳಸೂತ್ರ ಅಂತ ಏನು ಹೇಳ್ತಾರೆ ನಮ್ಮ ವಾದಿರಾಜರು. ಅರ್ಥಾತ್ ಮಹಾಲಕ್ಷ್ಮೀ ದೇವಿ ನಾರಾಯಣರಿಗೆ ಎಂದಿಗೂ ವಿಯೋಗವಿಲ್ಲ. ಅಂದರೆ ನಾವು ಈ ವ್ರತಗಳನ್ನು ಮಾಡಬಹುದು, ಅದು ಬಹಳ ಮುಖ್ಯ, ಮಾಡಲೇಬೇಕಾಗಿರುವಂತಹ ವಿಷಯ. ಆದರೆ ವರ್ಷಕ್ಕೊಮ್ಮೆ ಬರುವಂತಹದ್ದು ಈ ವಟಸಾವಿತ್ರಿ ಹುಣ್ಣಿಮೆ ಇತ್ಯಾದಿ ಹಬ್ಬಗಳು. ಆದರೆ ನಿತ್ಯ ಮಾಡಬೇಕಾದ ಚಿಂತನೆ ಏನು? ಆ ವಟಸಾವಿತ್ರಿ ಅಂತರ್ಗತ ಗೌರಿ ಶಂಕರರು, ಅರ್ಥಾತ್ ಆಮೇಲೆ ಅವರ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣರು ನಿತ್ಯಾವಿಯೋಗಿನಿ, ಸದಾಕಾಲ ಒಟ್ಟಿಗೆ ಇರುತ್ತಾರೆ ಎಂಬುವಂತಹ ಆ ಒಂದು ತತ್ವವನ್ನು ನಾವು ಚಿಂತಿಸಿದಾಗ ನಮಗೆ ಬರುವಂತಹ ಪುಣ್ಯ ಏನು ಅಂದರೆ ನಾವು ಕೂಡ ನಮ್ಮ ಪತ್ನಿ ಅಥವಾ ಪತಿಯೊಂದಿಗೆ ಸುಖವಾಗಿ ಇದ್ದು ಧರ್ಮದ ಮಾರ್ಗದಲ್ಲಿ ಬಹಳಷ್ಟು ವರ್ಷಗಳು ಇರಬಹುದು. ಅಂತಹ ನಿತ್ಯಾವಿಯೋಗಿನಿಯಾಗಿರುವಂತಹ ಲಕ್ಷ್ಮೀ ಮಹಿಮೆ ಎಷ್ಟು ಅಂದರೆ ಆ ನಿತ್ಯ ಕೆಲವೊಮ್ಮೆ ದೈತ್ಯರ ಮೋಹಕ್ಕಾಗಿ ವಿಯೋಗವನ್ನು ಲಕ್ಷ್ಮೀದೇವಿಯು ಪರಮಾತ್ಮನೊಂದಿಗೆ ಆ ಒಂದು ನಟನೆ ಮಾಡ್ತಾರೆ. ಅದು ಯಾಕೆ ಮಾಡ್ತಾರೆ ಅಂದರೆ ಕೆಲವೊಂದು ದುಷ್ಟ ಜನರ ಮೋಹಕ್ಕಾಗಿ, ಅಂದರೆ ಅವರಲ್ಲಿ ವಿಯೋಗವಿತ್ತು ಅಂತ, ಸೀತಾರಾಮರ ವಿಯೋಗವಿತ್ತು ಅಥವಾ ರುಕ್ಮಿಣಿ ಕೃಷ್ಣರ ವಿಯೋಗವಿತ್ತು, ಶ್ರೀನಿವಾಸ ಹಾಗೂ ಪದ್ಮಾವತಿಯ ವಿಯೋಗವಿತ್ತು. ಅವೆಲ್ಲ ಬಹಳ ತಪ್ಪಾದ ಕಲ್ಪನೆಗಳು, ಅವೆಲ್ಲ ದೈತ್ಯರ ಮೋಹಕ್ಕಾಗಿ ಮಾಡಿರುವಂತಹದ್ದು. ಆದರೂ ಮತ್ತೊಂದು ಯಾಕೆ ಮಾಡ್ತಾರೆ ಮಹಾಲಕ್ಷ್ಮೀ ದೇವಿ ಅಂದರೆ ಇಲ್ಲಿ ಲೋಕದಲ್ಲಿರುವಂತಹ ದೈತ್ಯರ ಸಂಹಾರಕ್ಕಾಗಿ ಅಥವಾ ಅರ್ಥಾತ್ ನಮ್ಮಲ್ಲಿರುವಂತಹ ದೈತ್ಯರ ಸಂಹಾರಕ್ಕಾಗಿ ಲಕ್ಷ್ಮೀದೇವಿಯೂ ಕೂಡ ಈ ರೀತಿಯಾಗಿ ಅನುಗ್ರಹ ಮಾಡ್ತಾರೆ. ಯಾವ ರೀತಿಯಲ್ಲಿ ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ನೋಡ್ತೇವೆ ಅಲ್ವಾ, ಆ ಒಂದು ಲಕ್ಷ್ಮೀದೇವಿ ವೈಕುಂಠವನ್ನು ತ್ಯಜಿಸಿದಾಗ ಬಂದಿರುವಂತಹದ್ದೇ ಈ ಒಂದು ಕರವೀರ ಕ್ಷೇತ್ರಕ್ಕೆ, ಕೊಲ್ಹಾಪುರ ಕ್ಷೇತ್ರಕ್ಕೆ. ಅಲ್ಲಿ ಬಂದು ಕೊಲ್ಹಾಸುರ ಎಂಬುವಂತಹ ದೈತ್ಯನಿದ್ದ, ಅವರನ್ನು ಸಂಹಾರ ಮಾಡಿದ ಮಹಾಲಕ್ಷ್ಮೀ ದೇವಿ. ಆ ಕೊಲ್ಲಾಸುರ ಯಾವ ರೀತಿಯಲ್ಲಿ ಇದೆಯಾ ಅಂದರೆ ಒಂದು ಹಂದಿಯ ರೂಪದಲ್ಲಿದ್ದ.
ಇದರ ಸಾಂಕೇತಿಕ ಏನಿರಬಹುದು ಅಂದರೆ ಅಜ್ಞಾನ ಅಥವಾ ಅಹಂಕಾರದ ಸಾಂಕೇತಿಕವಾಗಿರುವಂತಹ ಒಬ್ಬ ರಾಕ್ಷಸ, ಅವನನ್ನು ಸಂಹಾರ ಮಾಡಿದ ಅಂತ ನಾವು ಪೂರ್ವದಲ್ಲಿ ಸಪ್ತಶತಿಯಲ್ಲೂ ಕೂಡ ನೋಡ್ತೀವಲ್ವ. ಲಕ್ಷ್ಮೀದೇವಿ ಒಬ್ಬ ದೈತ್ಯನನ್ನು ಸಂಹಾರ ಮಾಡಿದಳು ಅಂದರೆ ಬಂದಾಗ, ಅರ್ಥಾತ್ ನಮ್ಮಲ್ಲಿರುವಂತಹ ಆ ಒಂದು ದೋಷ, ಅಂದರೆ ಯಾವ ದೋಷಕ್ಕೆ ಸಾಂಕೇತಿಕವಾಗಿರುತ್ತೋ ಆ ಒಂದು ದೈತ್ಯ, ಅದೇ ರೀತಿಯಾಗಿ ನಮ್ಮಲ್ಲೂ ಆ ಒಂದು ದೋಷ, ಅಹಂಕಾರವಿರಬಹುದು, ಅಜ್ಞಾನವಿರಬಹುದು, ಅಥವಾ ಅರಿಷಡ್ವರ್ಗಗಳಿರಬಹುದು, ಆ ಎಲ್ಲ ದೋಷಗಳನ್ನು ನಾಶ ಮಾಡ್ತಾರೆ ಆ ಮಹಾಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿ ಬಹಳ ಸಮೀಪಕ್ಕೆ ಬಂದು ನಮ್ಮಲ್ಲಿ ರಕ್ಷಿಸಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಎಂತಹ ಮಹಾಲಕ್ಷ್ಮಿ ಅಂದರೆ ಜಯಂತಿ ಮಂಗಳಾಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಅಂತ ಶಾಸ್ತ್ರಗಳು ಕೊಂಡಾಡುತ್ತವೆ. ವಿಶೇಷವಾಗಿ ಜಯಂತಿ ಮಹಾಲಕ್ಷ್ಮೀ ದೇವಿ ಜಯಪ್ರದಳು, ಯಾಕೆಂದರೆ ಪರಮಾತ್ಮನು ಜಯಪ್ರದ, ಅರ್ಥಾತ್ ಅವನ ಮುಖ್ಯ ಪ್ರತಿಬಿಂಬನಾಗಿರುವಂತಹ ಆ ಒಂದು ಲಕ್ಷ್ಮೀದೇವಿಯೂ ಕೂಡ ಜಯಪ್ರದಳು, ಜಯಸ್ಥಳು. ಆದ್ದರಿಂದ ಜಯಂತಿ ಮಂಗಳ ಸದಾ ಮಂಗಳವನ್ನು ಉಂಟು ಮಾಡುವಂತಹ ಮಹಾಲಕ್ಷ್ಮೀ ದೇವಿ ಒಂದು ಮದುವೆಯ ರೂಪದಲ್ಲಿ ಇರಬಹುದು, ಅಥವಾ ನಮ್ಮಲ್ಲಿ ಇರುವಂತಹ ಮಂಗಳಕರವಾಗಿರುವಂತಹ ಸುಗುಣಗಳನ್ನು ಕೊಟ್ಟು ಮಂಗಳವನ್ನು ಉಂಟು ಮಾಡಲಿ ಲಕ್ಷ್ಮೀದೇವಿ. ಮುಖ್ಯವಾದ ಒಂದು ಹೆಸರು ಕಾಳಿ. ಕಾಳಿಯ ಅರ್ಥ ಕೆಲವರು ಬಹಳ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಇದು ಒಂದು ಕ್ರೂರ ಘೋರವಾಗಿರುವಂತಹ ಪಾರ್ವತಿಯ ರೂಪ, ಇದೇನೇನೋ ಕಲ್ಪನೆಗಳಿವೆ ಲೋಕದಲ್ಲಿ. ಇದರ ಮುಖ್ಯವಾದ ಅರ್ಥ ಏನು ಅಂದರೆ, ಮಹಾಕಾಳಿ ಶಬ್ದದ ಅರ್ಥ ಮಹಾ ಅಂದರೆ ಪೂಜನೀಯ, ಅಂದರೆ ಪೂಜನೀಯವಾಗಿರುವಂತಹ ಕಾಳಿ. ಕಾಳಿ ಅಂದರೆ ಕಪ್ಪು ಬಣ್ಣದ, ಹೇಗೆ ಕೃಷ್ಣ ಕಪ್ಪು ವರ್ಣದ ಒಂದು ಸಾಂಕೇತಿಕ, ಅದೇ ರೀತಿಯಾಗಿ ಕಾಳಿ ಎಂಬುವಂಥದ್ದು ಕೂಡ ಕಪ್ಪು ವರ್ಣದ ಸಾಂಕೇತಿಕ. ಇದು ಯಾವುದರ ಬಗ್ಗೆ ಹೇಳುತ್ತಿರೋದು ಅಂದರೆ, ಪ್ರಳಯ ಕಾಲದಲ್ಲಿ ಆ ಮಹಾಲಕ್ಷ್ಮೀ ದೇವಿಗೆ ಹೆಸರು ಮಹಾಕಾಳಿ, ಅಂದರೆ ಪ್ರಳಯ ಕಾಲದಲ್ಲಿ ಕತ್ತಲು ಆವರಿಸಿತು, ಅದೇ ರೀತಿಯಾಗಿ ಆ ಒಂದು ಕಪ್ಪು ವರ್ಣದ ಮಹಾಲಕ್ಷ್ಮೀ ದೇವಿಯ ಹೆಸರೇ ಕಾಳಿ, ವಿಶೇಷವಾಗಿ ಮಹಾಕಾಳಿ. ಯಾಕೆಂದರೆ ದೇವತೆಗಳಿಂದ ಪೂಜೆಗೊಳ್ಳುವಂತಹ ರೂಪವೇ ಈ ಒಂದು ಕಾಳಿ, ಆದ್ದರಿಂದ ಈ ಮಹಾಲಕ್ಷ್ಮೀ ದೇವಿಯ ಹೆಸರು ಮಹಾಕಾಳಿ. ಆ ಮಹಾಕಾಳಿ ನಾಮಕ ಮಹಾಲಕ್ಷ್ಮೀ ದೇವಿಯರು ವಿಶೇಷವಾಗಿ ಪ್ರಳಯ ಕಾಲದಲ್ಲಿ ಪರಮಾತ್ಮನ ಬಲಗಣ್ಣಿನಲ್ಲಿ ಇದ್ದು ಸೇವೆ ಮಾಡುತ್ತಾರೆ. ಅಂತಹ ಮಹಾಕಾಳಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಗೆ ದೇವತೆಗಳು ಬಂದು ಸ್ತುತಿಸಿದಾಗ ಪರಮಾತ್ಮನಿಗೆ ಆ ಲಕ್ಷ್ಮೀದೇವಿ ಪ್ರೇರಣೆ ಮಾಡಿ ಮಧುಕೈಟಭರ ಸಂಹಾರಕ್ಕಾಗಿ ಆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾಳೆ ಈ ಮಹಾಕಾಳಿ ನಾಮಕ ಮಹಾಲಕ್ಷ್ಮೀ ದೇವಿಯರು. ಅರ್ಥಾತ್ ನಮ್ಮಲ್ಲಿರುವಂತಹ ಒಂದು ಮಧುಕೈಟಭರು ಅಂದರೆ ಕಾಮಕ್ರೋಧಗಳ ನಾಶ ಪರಮಾತ್ಮ ಯಾವಾಗ ಮಾಡುತ್ತಾನೆ ಅಂದರೆ ಮಹಾಕಾಳಿ ನಾಮಕ ಲಕ್ಷ್ಮೀದೇವಿ, ಅರ್ಥಾತ್ ನಮ್ಮಲ್ಲಿರುವಂತಹ ಲಕ್ಷ್ಮೀದೇವಿಯನ್ನು ನಾವು ಒಲಿಸಿಕೊಂಡಾಗ ಆ ಲಕ್ಷ್ಮೀದೇವಿ ನಾರಾಯಣನ ಮೂಲಕವಾಗಿ ಆ ಎಲ್ಲ ದೋಷಗಳನ್ನು ನಾಶ ಮಾಡುತ್ತಾಳೆ. ಅಂತಹ ವಿಶೇಷವಾಗಿ ಶಿವ ಅಂತ ನಾವು ಏನು ಕರೆಯುತ್ತೇವೆ, ಮಂಗಳಕರವಾಗಿರುವಂತಹ ಮಹಾಲಕ್ಷ್ಮೀ ದೇವಿ ನಾವು ವಿಶೇಷವಾಗಿ ನಮಸ್ಕರಿಸಬೇಕು. ಅಂತಹ ವಿಶೇಷವಾದ ಲಕ್ಷ್ಮೀದೇವಿ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಹಿ ಅಂತ ಅರ್ಗಲಾಸ್ತೋತ್ರದಲ್ಲಿ ಬರುವಂತಹ ಮಾತು, ವಿಶೇಷವಾಗಿ ನಮಗೆ ಸುರೂಪವನ್ನು ಕೊಟ್ಟು ಒಂದು ಒಳ್ಳೆಯ ರೂಪಗಳನ್ನು ಕೊಟ್ಟು ಜಯವನ್ನು ಕೊಟ್ಟು ನಮ್ಮಲ್ಲಿರುವಂತಹ ಶತ್ರುಗಳ ಸಂಹಾರ ಮಾಡಲಿ, ನಮ್ಮಲ್ಲಿರುವಂತಹ ಬಾಧೆಗಳನ್ನು ನಾಶ ಮಾಡಲಿ, ನಮ್ಮ ಜೀವನದಲ್ಲಿ ಬರುವಂತಹ ಅಪಮೃತ್ಯು ಇತ್ಯಾದಿ ದೋಷಗಳನ್ನು ನಾಶ ಮಾಡಲಿ ಅಂತ ಪ್ರಾರ್ಥಿಸುತ್ತಾ ಆ ಲಕ್ಷ್ಮೀದೇವಿಯ ಪತಿಯಾಗಿರುವಂತಹ ನಮ್ಮ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಧ್ಯಾನಕ್ಕೆ ನಾವು ತಯಾರಾಗೋಣ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಏಳು ನಾರಾಯಣ, ಏಳು ಲಕ್ಷ್ಮೀರಮಣ, ಏಳು ಶ್ರೀಗಿರಿಯೊಡೆಯ ವೆಂಕಟೇಶ. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಲು ಕೋಲೆ, ಜಯದೇವಿ ರಮಣ ಒಲಿಯಲು ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ, ಹರಿದಾಸರೆಂಬೋ ಬಿರುದಿನ ಕೋಲೆ, ಹರಿದಾಸರೆಂಬೋ ಬಿರುದಿನ ಹೆಗ್ಗಾಲೆ, ಹಿರಿಬಾಗಿಲೋಳು ನುಡಿಸೇವು ಕೋಲೆ. ಪರಮಾತ್ಮನ ಧ್ಯಾನಕ್ಕೆ ನಾವೆಲ್ಲರೂ ತಯಾರಾಗ್ತಾ ಬರೋಣ. ಸ್ಥಿರಾಸನದಲ್ಲಿ ಕೂತು ದೀರ್ಘ ಶ್ವಾಸೋಚ್ಛ್ವಾಸವನ್ನು ಮಾಡುತ್ತಾ ಬರೋಣ. ವಿಶೇಷವಾಗಿ ಒಳಗೆ ಹೋಗುವಂತಹ ಗಾಳಿಯಲ್ಲಿ ಚಂದ್ರನಾಮಕ ಒಂದು ಚಂದ್ರದೇವರಿರುತ್ತಾರೆ, ಹಾಗೂ ಭಾರತೀ ದೇವಿಯರು ವಿಶೇಷವಾಗಿ ನಿಯಾಮಕನಾಗಿದ್ದಾಳೆ. ಉಚ್ಛ್ವಾಸ ಹೊರಗೆ ಹೋಗುವಂತಹ ಗಾಳಿಯಲ್ಲಿ ಸೂರ್ಯ ಹಾಗೂ ಹಂಸನಾಮಕ ವಾಯುದೇವರಿದ್ದಾರೆ. ಈ ಒಂದು ಚಿಂತನೆಯನ್ನು ಮಾಡುತ್ತಾ ಒಂದು ದೀರ್ಘ ಶ್ವಾಸೋಚ್ಛ್ವಾಸವನ್ನು ಮಾಡೋಣ. ಒಂದೊಂದು ಆ ಒಂದು
ಶ್ವಾಸೋಚ್ಛ್ವಾಸದಲ್ಲಿ ವಾಯುದೇವರು ಹಂಸ ಮಂತ್ರ ಜಪವನ್ನು ಮಾಡುತ್ತಿದ್ದಾರೆ. ಹಾಗೂ ಅಶ್ವಿನಿ ದೇವತೆಗಳು, ಧನ್ವಂತರಿ ದೇವರು, ಋತಂಬರ ರೂಘರೂಪಗಳು ಪರಮಾತ್ಮನದ್ದು ಎಲ್ಲ ನಿಯಾಮಕರಾಗಿದ್ದಾರೆ. ಅಂತಹ ಒಂದು ಕಾರ್ಯವನ್ನು ಪರಮಾತ್ಮನಿಗೆ ನಾವು ಸಮರ್ಪಣೆ ಮಾಡಬೇಕು. ಅಂತಹ ಪರಮಾತ್ಮನ ದಿವ್ಯವಾದ ಉಪಕಾರದ ಸ್ಮರಣೆ ಏನು ಹೇಳಲಿಕ್ಕೆ ಬಹಳ ಕಮ್ಮಿ, ಎಷ್ಟು ಹೇಳಿದ್ರು ಅಂತಹ ಪರಮಾತ್ಮ, ಅವನ ಒಂದು ಉಪಕಾರದ ಸ್ಮರಣೆಕ್ಕಾಗಿ ನಾವು ಈ ಒಂದು ಮಾನಸ ಯಾತ್ರೆಯನ್ನು ಮಾಡುತ್ತಿದ್ದೇವೆ. ವಿಶೇಷವಾಗಿ ತಾನು ಶ್ರೀ ಅರಸ ಅಂತ ನಮ್ಮ ಹರಿಭಕ್ತ ಸಾರದ ಮೊದಲನೆಯ ಹೆಸರೇ ಶ್ರೀ ಅರಸ ಗಾಂಗೇಯ ನುತ. ಶ್ರೀ ಅರಸ ಪರಮಾತ್ಮ, ವಿಶೇಷವಾಗಿ ಲಕ್ಷ್ಮೀಪತಿ ಎಂಬುವಂತಹ ಚಿಂತನೆ ನಾವು ಮಾಡಿಕೊಳ್ಳುತ್ತಾ ಬರಬೇಕು. ಈ ಚಿಂತನೆಯನ್ನು ಮಾಡಿದಾಗ ನಮ್ಮ ದಾಂಪತ್ಯ ಜೀವನದಲ್ಲಿ ಯಾವುದೇ ತರಹದ ವಿರಹವಿರಲ್ಲ. ಹಾಗೂ ವಿಶೇಷವಾಗಿ ನಮ್ಮ ಇಂದ್ರಿಯಸ್ಥನಾದ ಪರಮಾತ್ಮ, ಅಂದರೆ ಶ್ರೀ ಅಂದರೆ ಇಂದ್ರಿಯಗಳು, ಇಂದ್ರಿಯಸ್ಥನಾದ ಪರಮಾತ್ಮನು ಕೂಡ ನಮ್ಮ ಇಂದ್ರಿಯಗಳಲ್ಲಿ ಇದ್ದು ಮಂಗಳವನ್ನು ಉಂಟು ಮಾಡಿ ಸಾಧನೆಯನ್ನು ಮಾಡಿಸಿಕೊಳ್ಳುತ್ತಾನೆ. ಅಂತಹ ವಿಶೇಷವಾದ ಪರಮಾತ್ಮನ ನಿತ್ಯಾವಿಯೋಗ, ಆ ಪರಮಾತ್ಮನ ನಿತ್ಯ ಅವಿಯೋಗತ್ವ, ಲಕ್ಷ್ಮೀನಾರಾಯಣ ನಿತ್ಯ ಅವಿಯೋಗತ್ವದ ಚಿಂತನೆಯ ಫಲವೇ ಈ ಒಂದು ವಟಸಾವಿತ್ರಿ ಹುಣ್ಣಿಮೆಯಲ್ಲಿ ಬರುವಂತಹ ವ್ರತದ ಕಥೆಯ ಮಹಿಮೆ. ಸಂಕ್ಷಿಪ್ತವಾಗಿ ನಾವು ನೋಡಿಕೊಳ್ಳುತ್ತಾ ಪರಮಾತ್ಮನ ಉಪಕಾರ ಎಷ್ಟು ಅಂತ ನಮಗೆ ಗೊತ್ತಾಗುತ್ತಾ ಬರುತ್ತೆ. ಏಕೆಂದರೆ ಪೂರ್ವದಲ್ಲಿ ಆ ಪರಮಾತ್ಮನ ಉಪಕಾರ ಇದ್ದಾಗ, ಪರಮಾತ್ಮನ ಸಂಕಲ್ಪ ಇದ್ದಾಗ ಏನೆಲ್ಲ ಮಹಿಮೆ ಆಗಬಹುದು ಅಂತ ನೋಡಿಕೊಳ್ಳುವುದೇ ಈ ಒಂದು ಕಥೆಯ ಮುಖ್ಯವಾದ ಅರ್ಥ. ಸಂಕ್ಷಿಪ್ತವಾಗಿ ನೋಡಿಕೊಳ್ಳುತ್ತಾ ಬರೋಣ. ಪೂರ್ವದಲ್ಲಿ ಒಬ್ಬ ರಾಜನಿದ್ದ, ಅಶ್ವಪತಿ ಎಂಬುವಂತಹ ರಾಜ. ಅವನಿಗೆ ಪುತ್ರರಿರಲಿಲ್ಲ. ಆ ಸಮಯದಲ್ಲಿ ತಾನು ಸವಿತೃನಾಮಕ ಸೂರ್ಯ, ಅಂದರೆ ಸೂರ್ಯಾಂತರ್ಗತ ಸವಿತೃನಾಮಕ ಪರಮಾತ್ಮ, ಅಂದರೆ ಪರಮಾತ್ಮನ ಅನುಗ್ರಹದಿಂದಲೇ ತಾನು ಪುತ್ರವನ್ನು ಪಡೆದುಕೊಳ್ಳುತ್ತಾನೆ. ಆಕೆಗೆ ಸಾವಿತ್ರಿ ಎಂಬುವಂತಹ ಹೆಸರನ್ನು ತಾನು ಇಡುತ್ತಾನೆ. ಮದುವೆಯಾಗುವ ಸಮಯದಲ್ಲಿ ತಾನು ಮದುವೆ ಮಾಡಬೇಕು ಅಂತ ನೋಡಿದಾಗ ನಾರದರು ಬಂದು ಸತ್ಯವಾನ್ ಎಂಬುವಂತಹ ದ್ಯುಮತ್ಸೇನ ಎಂಬುವಂತಹ ರಾಜನ ಪುತ್ರ, ದ್ಯುಮತ್ಸೇನನಿಗೆ ಅವನು ಕುರುಡನಾಗಿರ್ತಾನೆ. ಅವನ ಮಗನಾದಂತಹ ಸತ್ಯವಾನಿಗೆ ನೀನು ಮಗಳನ್ನ ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾನೆ. ಆ ಸಮಯದಲ್ಲಿ ಹಿರಿಯರ ಮಾತನ್ನು ಹೇಳುತ್ತಾ ತಾನು ಮದುವೆಯನ್ನು ಮಾಡಿಕೊಳ್ಳುತ್ತಾನೆ ಆ ಮಗಳನ್ನು. ಆಕೆ ಏನು ಮಾಡುತ್ತಾನೆ ಅಂದರೆ, ನಾರದರು ಹೇಳಿದಂತಹ ಒಂದು ವ್ರತ, ತ್ರಿರಾತ್ರ ವ್ರತ ಅಂತ. ಇದರ ಅರ್ಥ ಏನು ಅಂದರೆ, ಜ್ಯೇಷ್ಠ ಶುದ್ಧ ದ್ವಾದಶಿ, ಅಂದರೆ ಮೊನ್ನೆ ಬಂದಿರುವಂತಹ ದ್ವಾದಶಿಯ ದಿನ ಲಘು ಭೋಜನವನ್ನು ಮಾಡಿ, ಆ ತ್ರಯೋದಶಿಯಿಂದ ಹುಣ್ಣಿಮೆಯವರೆಗೂ 3 ದಿನಗಳ ಕಾಲ ಉಪವಾಸವನ್ನು ಮಾಡಿ, ಆ ಹುಣ್ಣಿಮೆಯ ದಿನ ಚಂದ್ರಾರ್ಘ್ಯ, ಸುವಾಸಿನಿ ಪೂಜೆ, ದಂಪತಿ ಪೂಜೆಗಳನ್ನು ಮಾಡಿದಾಗ, ಆಕೆ ಆ ಸಾವಿತ್ರಿ ಮಾಡಿದಾಗ ಅದರ ಫಲ ಏನಾಗುತ್ತೆ ಅಂದರೆ, ತಾನು ಮದುವೆಯಾದ 1 ವರ್ಷದ ನಂತರ ಸತ್ಯವಾನನಿಗೆ ಅಪಮೃತ್ಯು ಬರುವಂತಹ ಸಂದೇಶ ಬರುತ್ತೆ. ಆ ಒಂದು ಸಮಯದಲ್ಲಿ ಏನಾಗುತ್ತೆ, ತಾನು ಕಾಡಿಗೆ ಹೋಗುತ್ತಾಳೆ ಸಾವಿತ್ರಿಯೊಂದಿಗೆ. ಆವಾಗ ಬಹಳ ತಲೆನೋವು ಬಂತು ಅಂತ ಸತ್ಯವಾನ್ ಮಲಗಿರ್ತಾನೆ. ಯಮಧರ್ಮರಾಜ ಬಂದು ಕರೆದುಕೊಂಡು ಹೋಗುವ ಒಂದು ಸಮಯದಲ್ಲಿ ಆ ಸಾವಿತ್ರಿಯೂ ಕೂಡ ಯಮಧರ್ಮರಾಜನೊಂದಿಗೆ ಎಲ್ಲ ಲೋಕಗಳನ್ನ ಸಂಚರಿಸಿ ಕೊನೆಗೆ ಯಮಲೋಕಕ್ಕೂ ಬಂದರು. ಯಮಧರ್ಮರಾಜ ಕೇಳುತ್ತಾನೆ ಯಾವ ವರ ಬೇಕು ಅಂತ. ಆಕೆ ಕೇಳುವಂತಹದ್ದೇ, ಆ ಒಂದು ಪತಿಯ ಸೇವೆಯಿಂದ ಯಾರೂ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಆಕೆ ಕೇಳುವಂತಹ ವರಗಳೇ ತನ್ನ ಮಾವನಿಗೆ ಮತ್ತೆ ಕಣ್ಣಿನ ಒಂದು ಶಕ್ತಿ ಬರಲಿ, ಹಾಗೂ ನನಗೆ 100 ಮಕ್ಕಳು ಬರಲಿ ಅಂತ, ಸತ್ಯವಾನ್ನೊಂದಿಗೆ 100 ಮಕ್ಕಳು ಬರಲಿ ಅಂತ ಕೇಳಿದ್ದು. ಯಾಕೆಂದರೆ ಯಮಧರ್ಮರಾಜ ಹೇಳಿರ್ತಾನೆ, ನಿನ್ನ ಗಂಡನ ಒಂದು ಬದುಕಿಸ್ಲಿಕ್ಕೆ ಆಗಲ್ಲ, ಇನ್ಯಾವುದಾದ್ರೂ ವರ ಕೇಳ್ಕೊ ಅಂತ. ಅದಕ್ಕೆ ನನಗೆ 100 ಮಕ್ಕಳು ಬೇಕು, ಆದರೆ ನಾನು ಪಾತಿವ್ರತೆ ಅಂತ ಬಹಳ ಚುರುಕಾದ ಒಂದು ವರವನ್ನು ಕೇಳುತ್ತಾಳೆ ಈ ಸಾವಿತ್ರಿ. ಪತಿವ್ರತೆಯರಿಗೆ ಮಕ್ಕಳು ಬೇಕಾದರೆ ಗಂಡ ಬದುಕಬೇಕಲ್ವ. ಆದ್ದರಿಂದ ಯಮಧರ್ಮರಾಜ ವಿಶೇಷವಾಗಿ ಆ ಗಂಡನನ್ನು ಮತ್ತೆ ಬದುಕಿಸಿದ. ಹಾಗೂ 104 ವರ್ಷಗಳ ಕಾಲ ಆಯುಸ್ಸನ್ನು ಕೊಟ್ಟು ಆಕೆ ಆ ಸಾವಿತ್ರಿ ಸತ್ಯವಾನ್ ಮತ್ತೆ ಬಾಳಿ ಧರ್ಮದಲ್ಲಿ ಬದುಕಿ ಪರಮಾತ್ಮನ ಒಂದು ಕಾರುಣ್ಯದಲ್ಲಿ ತಾವು ಒಂದು ಸಾಧನೆ ಮಾಡಿಕೊಳ್ಳುವಂಥವರಾಗಿದ್ದಾರೆ. ಈ ಕಥೆಯ ಮುಖ್ಯವಾದ ಅರ್ಥ ಪರಮಾತ್ಮನ ನಿತ್ಯಾವಿಯೋಗತ್ವ. ಹಾಗೂ ಈ ದಿನ ವಿಶೇಷವಾಗಿ ನಾವು ಪಾರ್ವತಿ ಪರಮೇಶ್ವರ ಪೂಜೆ ಮಾಡುತ್ತೇವೆ. ಯಾಕೆಂದರೆ ಉಮಾವೈ ವಾಕ್ಸಮುತ್ತಿಷ್ಟ ಮನೋರುದ್ರ ಉದಾಹೃತ ತದೇತನ್ ಮಿಥುನುಂ ಜ್ಞಾತ್ವ ನ ದಾಂಪತ್ಯಂ ವಿಹೀಯತೆ. ವಿಶೇಷವಾಗಿ ನಮ್ಮ ಮಾತಿಗೆ ಅಭಿಮಾನಿ ಉಮಾದೇವಿ, ಪಾರ್ವತೀ ದೇವಿಯರು ಹಾಗೂ ರುದ್ರದೇವರು ಮನೋನಿಯಾಮಕರು. ನಾವು ಜಗಳ ಮಾಡಿಕೊಳ್ಳೋದೇ ಮನಸ್ಸಿನಲ್ಲಿ ಬರುವಂತಹ ಮಾತುಗಳನ್ನು ಬಾಯಿಯಿಂದ ಹೊರಗೆ ಬಂದಾಗ ಜಗಳ ಆಗತ್ತೆ. ಆದ್ದರಿಂದ ಆ ನಮ್ಮ ಮಾತಿನಲ್ಲಿ ಹಾಗೂ ಮನಸ್ಸಿನಲ್ಲಿ ಇರುವಂತಹ ಗೌರಿ ಶಂಕರರ ಚಿಂತನೆ ಮಾಡಿದಾಗ ನಮ್ಮ ದಾಂಪತ್ಯದಲ್ಲೂ ಯಾವುದೇ ತರಹದ ವಿಹೀನತ್ವ ಬರೋದಿಲ್ಲ. ಅವರ ಅಂತರ್ಗತನಾಗಿರುವಂತಹ ಭಾರತೀಯರನು ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣರ ನಿತ್ಯ ದಾಂಪತ್ಯದ ಮೂಲಕವಾಗಿ ಇದೇ ರೀತಿಯಾಗಿ ಹೇಗೆ ಸಾವಿತ್ರಿಯ ಒಂದು ದಾಂಪತ್ಯ ಉಳಿಯಿತೋ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲೂ ವಿಶೇಷವಾಗಿ ಮಂಗಳ ಉಂಟು ಮಾಡಲಿ ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಅಂತಹ ಪರಮಾತ್ಮನ ದಿವ್ಯವಾದ ಉಪಕಾರ
ಎಷ್ಟು ಅಂದರೆ ಒಂದೊಂದು ಕಥೆಗಳು ಯಾಕೆ ಪುರಾಣದಲ್ಲಿ ಯಾಕೆ ಈ ಕಥೆ ಬರುತ್ತೆ, ಯಾಕೆ ಈ ರಥ ಬರುತ್ತೆ ಅಂದರೆ ನಮ್ಮ ಸಾಧನೆಯ ಅನುಗುಣವಾಗಿ, ಅಂದರೆ ನಮ್ಮ ಪ್ರಾರಬ್ಧ ಕರ್ಮ ಇರುತ್ತೆ. ಕೆಲವೊಮ್ಮೆ ಅಪಮೃತ್ಯು ಬರಬೇಕು ಅಥವಾ ಯಾವುದೇ ದಾಂಪತ್ಯದ ಒಂದು ಬಾಧೆಗಳು ಬರಬೇಕು ಅಂತ. ಆ ಬಾಧೆಗಳು ಹೋಗಲಿ ಅಂತ ಪ್ರತಿ ವರ್ಷ ಯಾವುದೇ ಪಾಪ ಬಂದರೂ ಆ ಪಾಪದಿಂದ ಯಾವ ತರಹದ ದೋಷಗಳು ಬರದೇ ಇರಲಿ ಅಂತ ಈ ಒಂದು ವ್ರತವನ್ನು ಪರಮಾತ್ಮ ನಮಗೆ ಕರುಣಿಸಿದ್ದಾನೆ. ಅಂತಹ ಪರಮಾತ್ಮನ ಉಪಕಾರ ಅಂದರೆ ಈ ವ್ರತವನ್ನು ಮಾಡಿದಾಗ ನಮ್ಮಲ್ಲಿ ಯಾವುದೇ ದೋಷಗಳಿದ್ದರೂ, ಆ ದಾಂಪತ್ಯಕ್ಕೆ ಒಂದು ದೋಷ ಇದ್ದರೂ ಅವೆಲ್ಲವೂ ನಾಶ ಆಗಿ ನಮ್ಮ ಸಾಧನೆ, ನಮ್ಮ ದಾಂಪತ್ಯ ಇನ್ನೂ ಹೆಚ್ಚಾಗಿ ನಡೆಯಲಿ. ಅದೇ ಒಂದು ಪರಮಾತ್ಮ ಮಾಡುವಂತಹ ಉಪಕಾರ ಈ ಎಲ್ಲ ವ್ರತಗಳ ಮೂಲಕವಾಗಿ. ಅಂತಹ ಪರಮಾತ್ಮನ ದಿವ್ಯವಾದ ಉಪಕಾರ ಎಷ್ಟು ಹೇಳಿದರೂ ಸಾಧ್ಯ ಬಹಳ ಕಮ್ಮಿ. ಆ ಪರಮಾತ್ಮನ ಒಂದು ದರ್ಶನವನ್ನು ಮಾಡಿಕೊಂಡಾಗ ಇದೇ ರೀತಿಯಾಗಿ ಈ ಜೀವನದ ಒಂದು ಸಾರ್ಥಕತೆ ಅಂತ ನಮಗೆ ಗೊತ್ತು. ಆದ್ದರಿಂದ ನಾವು ಈ ಪರಮಾತ್ಮನ ದರ್ಶನಾರ್ಥವಾಗಿ ತಿರುಪತಿ ಕ್ಷೇತ್ರಕ್ಕೆ ಹೋಗುವ ಪ್ರಯತ್ನವನ್ನು ಮಾಡೋಣ. ತತ್ಪೂರ್ವದಲ್ಲಿ ನಮ್ಮ ಗುರುಗಳಾದಂತಹ ಮಂತ್ರಾಲಯ ಪ್ರಭುಗಳಾದಂತಹ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆದುಕೊಳ್ಳಬೇಕು. ಮಂತ್ರಾಲಯ ಕ್ಷೇತ್ರಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ನಮ್ಮ ಕ್ಷೇತ್ರದಿಂದ ಪವಿತ್ರವಾದ ಯಜ್ಞಭೂಮಿ ನಮ್ಮ ತಲೆ ಮೇಲೆ ಧಾರಣೆ ಮಾಡಿದಾಗ ನಮ್ಮ ಎಲ್ಲ ಪಾಪಗಳು ನಾಶವಾಗುತ್ತಿವೆ. ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದೇವೆ. ಈ ಮಣ್ಣಿನಲ್ಲಿ ಪ್ರಹ್ಲಾದರಾಜರು ಹಿಂದೆ ಸತ್ಯಯುಗದಲ್ಲಿ ಯಾಗವನ್ನು ಮಾಡಿದಂತಹ ಸ್ಥಳ. ಈ ಒಂದು ಮಣ್ಣಿನಲ್ಲೇ ನಾವು ವಿಶೇಷವಾಗಿ ಸಾಧನೆಯನ್ನು ಮಾಡಿಕೊಂಡಾಗ ವಿಶೇಷ ಅನುಗ್ರಹ ಆಗತ್ತೆ. ಅಲ್ಲೇ ಇರುವಂತಹ ತುಂಗಭದ್ರಾ ಸ್ನಾನವನ್ನು ಮಾಡುತ್ತಿದ್ದೇವೆ. ವರಹಜ ತಟ, ಯಾಕೆಂದರೆ ವರಾಹದೇವರ ಮುಖದಿಂದ ಬಂದಂತಹ ಪವಿತ್ರ ನದಿ ನಮ್ಮ ತುಂಗಭದ್ರಾ ನದಿ. ಹಾಗೂ ಅಲ್ಲಿರುವಂತಹ ದುರ್ಗಾ ಪರಶುರಾಮ ದೇವರ ದರ್ಶನವನ್ನು ನಾವು ಮಾಡಿಕೊಳ್ಳುತ್ತಿದ್ದೇವೆ. ಮಂಚಾಲಮ್ಮ ವಿಶೇಷವಾಗಿ ನಮ್ಮ ಸಾಧನೆಗೆ ಬರುವಂತಹ ಸರ್ವಾಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ ಅಂತ ನಮ್ಮ ಸಾಧನೆಯಲ್ಲಿ ಬರುವಂತಹ ಎಲ್ಲ ಬಾಧೆಗಳನ್ನು ವಿಶೇಷವಾಗಿ ಈ ದುರ್ಗಾ ಪರಶುರಾಮ ದೇವರು ನಿತ್ಯಾವಿಯೋಗಿನಿ, ವಿಶೇಷವಾಗಿ ಎಲ್ಲಿ ಲಕ್ಷ್ಮೀದೇವಿ ಪೂಜೆಗೊಳ್ಳುತ್ತಾಳೋ ಅದೇ ಸ್ಥಳದಲ್ಲಿ ಪರಮಾತ್ಮ ಬಂದು ನೆಲೆಸುತ್ತಾನೆ ಅಂತ ನಾವು ಚಿಂತಿಸಿ ಮುಖ್ಯದ್ವಾರದ ಮೂಲಕವಾಗಿ ನಾವು ದರ್ಶನಕ್ಕೆ ಬಂದಿರುವವರಾಗಿದ್ದೇವೆ. ಅಲ್ಲೇ ಕಾಣಿಸುವಂತಹದ್ದು ನಮ್ಮ ವಾದೀಂದ್ರ ತೀರ್ಥರು, ರಾಘವೇಂದ್ರ ಸ್ವಾಮಿಗಳ ಉಭಯ ವಂಶಾಬ್ದಿ ಚಂದ್ರಮರು. ಅವರು ಮಾಡಿದಂತಹ ಒಂದೊಂದು ಸ್ತುತಿಗೆ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಒಲಿದಿದ್ದಾರೆ. ಅವರು ಮಾಡಿದಂತಹ ಗುರುಗುಣ ಸ್ತಮನದಿಂದ ಈ ವೃಂದಾವನವೇ ಅಲೆಗಾಡಿತು ಅಂತ ನಮ್ಮ ಪ್ರತೀತಿ ಇದೆ. ಆದ್ದರಿಂದ ವಾದೀಂದ್ರ ತೀರ್ಥರು ಅತ್ಯಂತ ಪ್ರೀತ್ಯಾಸ್ಪದರು. ಅವರಿಗೆ ನಮಸ್ಕರಿಸಿ ಅಲ್ಲೇ ಮುಂದೆ ಬರುತ್ತಾ ನಮ್ಮ ಹನುಮಂತ ದೇವರ ದರ್ಶನವನ್ನು ಮಾಡಿಕೊಡುತ್ತಿದ್ದೇವೆ. ಕೊನೆಯದಾಗಿ ನಾವು ವೃಂದಾವನ ಇರುವಂತಹ ಸ್ಥಳಕ್ಕೆ ಬರುತ್ತಿದ್ದೇವೆ. ಏಕಾಂತ ಪ್ರದೇಶ, ರಾಘವೇಂದ್ರ ಸ್ವಾಮಿಗಳ ದಿವ್ಯವಾದ ವೃಂದಾವನವನ್ನು ನೋಡುತ್ತಿದ್ದೇವೆ. ಅಲ್ಲಿರುವಂತಹ ಹಯಗ್ರೀವ ದೇವರು, ರಾಮದೇವರು, ಕೃಷ್ಣದೇವರು, ನರಸಿಂಹದೇವರು ಎಲ್ಲ ರೂಪಗಳನ್ನು ನೋಡುತ್ತಿದ್ದೇವೆ. ವಾಯುದೇವರ ರೂಪವನ್ನು ನೋಡುತ್ತಿದ್ದೇವೆ. ತತ್ವಾಭಿಮಾನಿ ದೇವತೆಗಳು, ಎಲ್ಲ ಗುರುಗಳು ಇದೇ ಒಂದು ವೃಂದಾವನದಲ್ಲಿ ಬಂದು ನೆಲೆಸಿದ್ದಾರೆ ಅಂತ ನಾವು ನೋಡಿದಾಗ ವೃಂದಾವನಕ್ಕೆ ನಮಸ್ಕಾರ ಮಾಡುತ್ತಿದ್ದೇವೆ. ಅಲ್ಲೇ ಕಾಣಿಸುವಂತಹದ್ದೇ ನಮ್ಮ ಪ್ರಹ್ಲಾದರಾಜರು. ಎಂತಹ ದಿವ್ಯವಾದ ಪ್ರಹ್ಲಾದರಾಜರು ಅಂತ ನಾವು ನಿನ್ನೆ ಪ್ರಹ್ಲಾದರ ಚರಿತ್ರೆಯಲ್ಲಿ ನೋಡಿದ್ದೇವೆ. ಎಂತೆಂಥ ಮಾತುಗಳನ್ನು ಹೇಳ್ತಾನೆ ಈ ಒಂದು ಪ್ರಹ್ಲಾದರಾಜರು ಹಿರಣ್ಯಕಶಿಪುವಿಗೆ. ಒಂದೊಂದು ಮಾತು ಇದು ನಿನ್ನೆ ನೋಡಿದ್ದೇವೆ. ಒಂದು ಸಣ್ಣ ಭಾಗವನ್ನು ಶ್ರೀಪಾದರಾಜರು ಹೇಳಿದ್ದನ್ನು ಹೇಳುತ್ತಾ ಅದರ ಅನುವಾದವನ್ನು ಮಾಡಿದಾಗ ನಮಗೆ ಅರ್ಥ ಆಗುತ್ತೆ ಯಾಕೆ ಪ್ರಹ್ಲಾದರಾಜರು ಇಷ್ಟು ಪ್ರಹ್ಲಾದರಾಜರ ಮೇಲೆ ಎಷ್ಟು ಕರುಣೆ ಪರಮಾತ್ಮನದ್ದು, ಯಾಕೆ ಎಷ್ಟು ಕರುಣೆ ಅಂತ. ತಂದೆ ಕೇಳಯ್ಯ ಬ್ರಹ್ಮಾದಿ ಆಸ್ತಂಭ ಪರ್ಯಂತವುಂ ಜಂಗಮಸ್ಥಾವರಾತ್ಮ ಪ್ರಪಂಚೋಚ್ಚ ನೀಚ ಪ್ರಜಾನೀಕ ಯಾವತ್ತದಾವಾತನಾಧೀನದಲ್ಲಿಪ್ಪುದೋ ಆತನೇ ಎನ್ನಗೆ ನಿನ್ನಗೆ ಇನ್ನು ಮಿಕ್ಕಾದ ಚೈತನ್ಯಕ್ಕೆಲ್ಲ ಬಲಶ್ರೀಯುಂತಾದಾನೇ ಕಾದನೇ ಕಾಲರೂಪೀಶ್ವರೋ ರುಕ್ರಮಾಬಾತನೇ ಆತನೇ ಆತನೇ ಅಂತ ಇನ್ನು ಮುಂದೆ ಹೇಳ್ತಾ ಹೋಗ್ತಾರೆ. ವಿಶೇಷವಾಗಿ ಹೇಳುವಂತಹ ತತ್ವಗಳು ಒಂದೊಂದು ಎಷ್ಟು ಶ್ರೀಪಾದರಾಜರು ಬಂದು ಹೇಳ್ತಾರೆ. ಆ ಪರಮಾತ್ಮ ಆತನೇ ಎನ್ನಗೆ ನಿನ್ನಗೆ ಇನ್ನು ಮಿಕ್ಕಾದ ಚೈತನ್ಯಕ್ಕೆಲ್ಲ ಬಲಶ್ರೀಯು ಅಂದರೆ ಆ ಪರಮಾತ್ಮ, ನೀನು ಯಾವ ಪರಮಾತ್ಮನನ್ನು ತಿರಸ್ಕಾರ ಮಾಡುತ್ತಿದೆಯೋ ಆತನೇ ನಿನಗೆ ನನಗೆ ಎಲ್ಲ ಚೇತನಲ್ಲಿದ್ದು ರಕ್ಷಣೆ ಮಾಡ್ತಾನೆ. ಎಲ್ಲರಲ್ಲೂ ಇದ್ದು ಸರ್ವ ಸ್ಥಳಗಳಲ್ಲಿ ವ್ಯಾಪ್ತನಾಗಿ ಪ್ರೇರಣೆ ಮಾಡುವಂಥವನೇ ಆ ಪರಮಾತ್ಮ ಎಂಬುವಂತಹ ಈ ಒಂದು ತತ್ವ ಪ್ರಹ್ಲಾದರಾಜರು ಹೇಳಿದ್ದಕ್ಕಾಗಿ ಆ ನರಸಿಂಹದಿ ರೂಪಿ ಪರಮಾತ್ಮ ಸ್ತಂಭದಿಂದ ಒಡೆದುಕೊಂಡು ಬಂದು ಆ ಹಿರಣ್ಯಕಶಿಪುನನ್ನು ಸಂಹಾರ ಮಾಡಿ ಪ್ರಹ್ಲಾದರಾಜರ ಸ್ತುತಿಯನ್ನು ಕೇಳುತ್ತಾನೆ. ಇಷ್ಟೆಲ್ಲ ಆದರೂ ಪ್ರಹ್ಲಾದರಾಜರ ಸೌಜನ್ಯ ಎಷ್ಟು ಅಂದರೆ ಕೊನೆಗೆ ಹೇಳುವಂತಹದ್ದೇ ತಸ್ಮಾದಮೂಸ್ತನುಭೃತಾಂ ಅಹಮಾಶಿಶೋಜ್ಞಾ ಆಯುಶ್ರಿಯಂ ವಿಭವಮೈಂದ್ರಿಯಮಾವಿರಿಂಚ್ಯಾತ್ ನೇಚ್ಛಾಮಿ ತೇ ವಿರುಲಿತಾನ್ ಉರುವಿಕ್ರಮೇಣ ಕಾಲಾತ್ಮನೋಪನಯ ಮಾಂ ನಿಜ ಭೃತ್ಯ ಪಾರ್ಶ್ವಂ.
ಇಷ್ಟೆಲ್ಲ ಪ್ರಹ್ಲಾದರಾಜರಿಗೆ ಒಲಿದು ಬಂದ ಪರಮಾತ್ಮ ಬ್ರಹ್ಮಾದಿಗಳ ಸ್ತುತಿಯನ್ನು ತಿರಸ್ಕರಿಸಿ ಒಂದು ಪ್ರಹ್ಲಾದರಾಜರ ಸ್ತುತಿಗೆ ಒಲಿಯುತ್ತೇನೆ ಅಂತ ಪರಮಾತ್ಮ ತೋರಿಸಿದರೂ ಒಂದು ಚೂರು ಅಹಂಕಾರವಿಲ್ಲ. ಹೇಳೋದೊಂದೇ, ಪರಮಾತ್ಮ ನೀನೆಲ್ಲ ಕೊಟ್ಟಿದ್ಯಾ, ನೀನು ವರ ಕೇಳು ಅಂತ ಹೇಳ್ತೀಯಾ, ಆದರೆ ನನಗೆ ಯಾವ ವರವೂ ಬೇಕಿಲ್ಲ. ಯಾಕೆಂದರೆ ಯಾವ ವೈಭೋಗ ನೀನು ನನಗೆ ಕೊಡುತ್ತೀಯೋ ಆ ಎಲ್ಲ ವರಗಳ ನಾಶ ಮಾಡಲಿಕ್ಕೆ ಸಾಮರ್ಥ್ಯ ನಿನ್ನಲ್ಲೇ ಇದೆ. ಆದ್ದರಿಂದ ನಿನಗೆ ಬೇಕಾಗಿರುವಂತಹದ್ದು ಒಂದೇ, ನಿಜ ಭೃತ್ಯ ಪಾರ್ಶ್ವಂ, ನಿನ್ನ ಭೃತ್ಯರ ಒಂದು ಸೇವೆ ನನಗೆ ಕರುಣಿಸು. ನಿನ್ನವರು ಅಂತ ಯಾರಿದ್ದಾರೋ, ವಿಶೇಷವಾಗಿ ವಾಯುದೇವರು, ಅವರ ಸೇವೆ ನನಗೆ ಕರುಣಿಸು ಅಂತ ಒಂದೊಂದು ಜನ್ಮದಲ್ಲೂ ಪ್ರಹ್ಲಾದರಾಜರನ್ನೇ ಹೇಳಿಕೊಡುತ್ತಾರೆ. ನಾವು ವಾಯುದೇವರನ್ನ ಹಿಡಿಯಬೇಕು. ರಾಘವೇಂದ್ರ ಸ್ವಾಮಿಗಳು ಎಷ್ಟು ಸತಿ ಹೇಳ್ತಾರೆ, ಪ್ರಾತಃ ಸಂಕಲ್ಪ ಗದ್ಯದ ಒಂದು ಮುಖ್ಯವಾದ ತತ್ವವೇ ಅದು, ವಾಯುದೇವರ ಚಿಂತನೆ. ವಾಯುದೇವರು ಎಷ್ಟು ಉಪಕಾರ ಮಾಡ್ತಾರೆ. ವಾಯುದೇವರು ಸ್ವಭಕ್ತಾನ್ ದುರ್ಮಾರ್ಗ ಅದು ಧೃತ್ಯ ಸನ್ಮಾರ್ಗ ಸ್ಥಾಪಕಾನಾಂ. ವಾಯುದೇವರು ನಿಜಭೃತ್ಯ ಪಾರ್ಶ್ವಂ, ದೇವರ ನಿಜಭೃತ್ಯರಾಗಿರುವಂತಹ ವಾಯುದೇವರನ್ನ ನಾವು ಹಿಡಿದಾಗ ಆವಾಗ ನಮಗೆ ಪರಮಾತ್ಮ ಆ ಒಂದು ಭಾಗ್ಯ ಪರಮಾತ್ಮ ಕರುಣಿಸಬೇಕು. ಯಾಕೆಂದರೆ ಹನುಮನ ಮತವೇ ಹರಿಯ ಮತವು. ನಾವು ಪರಮಾತ್ಮನನ್ನು ಸೇರಬೇಕಾದರೆ ವಾಯುದೇವರ ಮತದ ಮೂಲಕವಾಗಿಯೇ ಸೇರಬೇಕು. ಬಹಳಷ್ಟು ವೈಷ್ಣವರಿದ್ದಾರೆ ಲೋಕದಲ್ಲಿ, ಆದರೆ ಸದ್ವೈಷ್ಣವರಾಗೋದಕ್ಕೆ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್ ಏನು? ಮೋಕ್ಷ ಮಾರ್ಗದಲ್ಲಿ ನಾನು ಹೋಗಬೇಕಾದರೆ ವಾಯುದೇವರ ಮತದ ಮೂಲಕವಾಗಿಯೇ ಹೋಗಬೇಕು, ಇನ್ಯಾವ ಮತದಲ್ಲೂ ಆಗೋದಿಲ್ಲ. ಯಾಕೆಂದರೆ ಜ್ಞಾನ ಭಕ್ತಿ ವೈರಾಗ್ಯ ಒಂದು ಪ್ರಾಪ್ತವಾಗಬೇಕಾದರೆ ವಾಯುದೇವರೇ ಬೇಕು. ಆದ್ದರಿಂದ ನಿಜ ಭೃತ್ಯರಾಗಿರುವಂತಹ ವಾಯುದೇವರ ಪಾರ್ಶ್ವತ್ವವನ್ನು, ಅವರ ಸೇವೆ ನನಗೆ ಕರುಣಿಸು ಅಂತ ಪ್ರಹ್ಲಾದರಾಜರು ನರಸಿಂಹದೇವರಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನಿಜಭೃತ್ಯ ಪಾರ್ಶ್ವಂ, ಮುಖ್ಯವಾಗಿ ವಾಯುದೇವರೆಂಬುವಂತಹ ನಿನ್ನ ನಿಜಭೃತ್ಯದ ಪಾರ್ಶ್ವತ್ವವನ್ನು ಕರುಣಿಸು. ಹಾಗೂ ಅವರ ನಿಜಭೃತ್ಯರಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳು ಪ್ರಹ್ಲಾದರಾಜರ ಸೇವೆಯನ್ನೂ ಕೂಡ ಕರುಣಿಸು. ಯಾಕೆಂದರೆ ನಮಗೆ ವಾಯುದೇವರ ಚಿಂತನೆ ನೇರವಾಗಿ ಆಗೋದಿಲ್ಲ, ರಾಘವೇಂದ್ರ ಸ್ವಾಮಿಗಳ ಮೂಲಕವಾಗಿಯೇ ಆಗಬೇಕು, ಅವರು ಹೇಳಿದಂತಹ ತತ್ವಗಳ ಮೂಲಕವಾಗಿಯೇ. ಆದ್ದರಿಂದ ಪ್ರಹ್ಲಾದರಾಜರ ಸೇವೆ, ವಾಯುದೇವರ ಸೇವೆ, ಅದರ ಮೂಲಕವಾಗಿ ಪರಮಾತ್ಮನ ಸೇವೆ ಕರುಣಿಸಿ ಅಂತ ನಾವು ಪ್ರಾರ್ಥಿಸಿದಾಗ ನರಸಿಂಹದೇವರ ಕೃಪಾಕಟಾಕ್ಷ ವಾಯುದೇವರು ಹಾಗೂ ಪ್ರಹ್ಲಾದರಾಜರ ಮೂಲಕವಾಗಿ ನಮಗೆ ಬರುತ್ತಿದೆ. ಮುಂದೆ ಇದೇ ವೃಂದಾವನವನ್ನು ನಾವು ಮತ್ತೆ ನಮಸ್ಕರಿಸಿದಾಗ ನಮಗೆ ಕಾಣಿಸುವಂತಹದ್ದು ಬಾಹ್ಲಿಕರಾಜರ ರೂಪ. ಆ ಭೀಮಸೇನ ದೇವರ ಗದೆಯಿಂದ ಸಂಹಾರಗೊಂಡಂತಹ ಮಹಾನುಭಾವರು, ಅಂತಹ ಪರಮ ವೈಷ್ಣವರಿಗೆ ನಾವು ನಮಸ್ಕರಿಸಿ ಮುಂದೆ ವೃಂದಾವನವನ್ನು ನೋಡಿದಾಗ ನಮಗೆ ಕಾಣಿಸುವಂತಹದ್ದು ವ್ಯಾಸರಾಜಗುರು ಸಾರ್ವಭೌಮರು. ಎಂಥ ಅದ್ಭುತ ಮಹಿಮೆ ಉಳ್ಳಂತಹ ವ್ಯಾಸರಾಜರು ಅಂದರೆ ನಮ್ಮ ಶ್ರೀಪಾದರಾಜರೇ ಕೊಂಡಾಡುವಂತಹ ವ್ಯಾಸರಾಜರು. ಲೋಕದಲ್ಲಿ ಎಷ್ಟು ರೂಢಿ ಇಲ್ಲ ಇದು, ಗುರುಗಳು ಆ ಒಂದು ಶಿಷ್ಯನನ್ನು ಸ್ತುತಿ ಮಾಡುವಂತಹದ್ದು. ಆದರೆ ಶ್ರೀಪಾದರಾಜರ ಸೌಜನ್ಯತ್ವ ಹಾಗೂ ಅವರಲ್ಲಿ ಮತ್ತೆ ಹೇಳಿದ್ನಲ್ವ ಪೂರ್ವದಲ್ಲಿ, ಅವರು ಒಂದೊಂದು ಬದುಕಿದಂತಹ ಒಂದೊಂದು ಸಂಘಟನೆಯಲ್ಲಿ ನಾವು ಯಾವ ಭಾಗವತ ಧರ್ಮ ಅನುಸರಿಸ್ಕೋಬೇಕು ಅಂತ ನಮಗೆ ಹೇಳ್ಕೊಡ್ತಾರೆ. ಒಬ್ಬರನ್ನು ನಾವು ಸ್ತುತಿ ಮಾಡಿದಾಗ ಜ್ಯೇಷ್ಠತ್ವ ಶ್ರೇಷ್ಠತ್ವ ಮುಖ್ಯ ಆಗೋದಿಲ್ಲ, ಅವರಲ್ಲಿರುವಂತಹ ಗುಣವೇ ಮುಖ್ಯ. ಯಾಕೆಂದರೆ ಗುಣದಲ್ಲಿ ಪರಮಾತ್ಮ ತನ್ನ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ. ಒಬ್ಬರು ಎತ್ತರದಲ್ಲಿ ಇದ್ದಾರೆ, ಅವರು ಒಂದು ಮೇರುಸ್ಥಾನದಲ್ಲಿ ಇದ್ದಾರೆ ಅಂದರೆ ಪರಮಾತ್ಮ ಅವರಲ್ಲಿ ನಿಂತು ಆ ಒಂದು ಸಾಧನೆ ಮಾಡಿಸ್ತಿದ್ದಾನೆ. ಆದ್ದರಿಂದ ಈ ಗುರುಗಳಾದಂತಹ ಶ್ರೀಪಾದರಾಜರು ವ್ಯಾಸರಾಜನನ್ನು ಸ್ತುತಿ ಮಾಡ್ತಾರೆ ಅಂದರೆ ಗುರುಗಳು ಶಿಷ್ಯನನ್ನು ಸ್ತುತಿ ಮಾಡಿದ್ದಲ್ಲ, ಅವರಲ್ಲಿರುವಂತಹ ಪರಮಾತ್ಮನ ಸ್ತುತಿ ಶ್ರೀಪಾದರಾಜರು ಹೇಗೆ ಮಾಡ್ತಾರೆ ಅಂತ ನಾವು ನೋಡ್ತಾ ಬರೋಣ. ಸಾಸಿರ ಜಿಹ್ವೆಗಳುಳ್ಳ ಶೇಷನೇ ಕೊಂಡಾಡಬೇಕು, ವ್ಯಾಸ ಮುನಿರಾಯರ ಸನ್ಯಾಸದಿರವ, ಆ ಕೆರೆ ಭಾವಿ ಪುರ ಅಗ್ರಹಾರಂಗಳ ಸರಿಯೇ ಸುರರೊಂದು ಲಕ್ಷ ಕುಟುಂಬಗಳ ಪೊರೆವ ವೈಭವ ಕೀರ್ತಿಯಿಂದಲಿ ವ್ಯಾಸರಾಯರ ಗುಣಗಣ ಗಾಂಭೀರ್ಯಾದಿಗಳ ಸಾಸಿರ ಜಿಹ್ವೆಗಳುಳ್ಳ ಶೇಷನೇ ಕೊಂಡಾಡಬೇಕು. ಎಂತಹ ಅದ್ಭುತವಾದ ಮಾತು, ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಶೇಷದೇವರೇ ಕೊಂಡಾಡಬೇಕು, ವ್ಯಾಸ ಮುನಿರಾಯರ ಸನ್ಯಾಸದಿರವ ಅಂತ ತಾವು ವಿಶೇಷವಾಗಿ ಹೇಳುವರಾಗಿದ್ದಾರೆ. ಕೆರೆ ಭಾವಿಗಳನ್ನು ಕಟ್ಟಿ ಸುರರ ಲಕ್ಷ ಕುಟುಂಬವನ್ನು ರಕ್ಷಿಸಿದಂತಹ ಈ ಒಂದು ಮಹಾನುಭಾವರು ವ್ಯಾಸರಾಜರು. ಹಾಗೂ ಮುಖ್ಯವಾಗಿ ಜ್ಞಾನ ಭಕ್ತಿ ವೈರಾಗ್ಯದ ಮೂಲಕವಾಗಿ ಕೃಷ್ಣನನ್ನು ಒಲಿಸಿಕೊಂಡಂತಹ ಮಹಾನುಭಾವರು ಇದನ್ನೇ ಹೇಳ್ತಾ ಬರ್ತಾರೆ. ಹಗಲಿರಲೆನ್ನದೆ ಆವಾಗ ಶ್ರೀಹರಿ ಪದ ಪದ್ಮಯುಗಳವನರ್ಚಿಸಿ ಭಕ್ತಿಯಿಂದ ರಘುಪತಿ ಭಜಕ ಬ್ರಹ್ಮಣ್ಯ ತೀರ್ಥರ ಕುವರ ರಂಗವಿಠಲನನ್ನ ಬಿಡೇ ಎನ್ನುವ ನಮ್ಮ ವ್ಯಾಸರಾಜರ ಗುಣಗಳನ್ನು ಸಾಸಿರ ಜಿಹ್ವೆಗಳುಳ್ಳ ಶೇಷನೇ ಕೊಂಡಾಡಬೇಕು. ಸದಾಕಾಲ ಶ್ರೀಹರಿ ಅಂದರೆ ಅವರ ಬಿಂಬನಾಗಿರುವಂತಹ ಆ ಕೃಷ್ಣರೂಪಿ ಪರಮಾತ್ಮನನ್ನು ವಿಶೇಷವಾಗಿ ವ್ಯಾಸರಾಜರು ಕೊಂಡಾಡುತ್ತಿದ್ದಾರೆ. ಅಂತಹ ಕೃಷ್ಣ ಒಲಿದು ಬಂದು ತಾನು ಜಗತ್ಸ್ವಾಮಿಯಾಗಿರುವಂತಹ ಕೃಷ್ಣ ನರ್ತನ ಮಾಡುತ್ತಿದ್ದಾನೆ. ಅಂತಹ ವ್ಯಾಸರಾಜರಲ್ಲಿ ಯನ್ನಾಮಗ್ರಹಣಾದೇವ ಪಾಪರಾಶಿ ಪಲಾಯತೆ ಸ್ವಯಂ ಶ್ರೀ ವ್ಯಾಸರಾಜಿ ಯೋಗೀಂದ್ರೋ ನಿಹಂತು ದುರಿತಾನಿನಃ.
ಯಾರ ನಾಮದ ಜಪದಿಂದ ನಮ್ಮ ಎಲ್ಲ ರಾಶಿ ಅಘಗಳು ನಾಶವಾಗುತ್ತವೋ ಅಂತಹ ವ್ಯಾಸ ಯೋಗೀಂದ್ರರು ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥಿಸುತ್ತಾ ಅವರಿಗೆ ನಮಸ್ಕರಿಸಿ ಮುಂದೆ ವೃಂದಾವನವನ್ನು ನೋಡುತ್ತಾ ನಮಗೆ ಕಾಣಿಸುವಂತಹದ್ದೇ ರಾಘವೇಂದ್ರ ಸ್ವಾಮಿಗಳ ದಿವ್ಯ ಸ್ವರೂಪ, ಭವ್ಯ ಸ್ವರೂಪ, ಪರಮ ಪವಿತ್ರವಾಗಿರುವಂತಹ ಪಾದಗಳು ನಮಗೆ ಕಾಣಿಸುತ್ತಿವೆ. ದಂಡಕಮಂಡಲವನ್ನು ಹಿಡಿದಿದ್ದಾರೆ, ಕಾಷಾಯ ವಸ್ತ್ರವನ್ನು ಧರಿಸಿದ್ದಾರೆ, ರಾಮಮಾನಸಂ, ರಾಮದೇವರನ್ನು ವಿಶೇಷವಾಗಿ ಮನಸ್ಸಿನಲ್ಲಿ ಸ್ಮರಣೆ ಮಾಡುತ್ತಿದ್ದಾರೆ. ಗುರು ರಾಘವೇಂದ್ರರೇ, ನಿಮ್ಮ ನಿಜ ಕರುಣದಿ ಸಂಚರಿ ಪಶು ಜನರಿಗೆ ತುರಳಲಿ ಮಾಡಲ್ಪಟ್ಟ ದುಷ್ಕೃತಗಳೆಲ್ಲ ಮುಂದೋಡದೆ ಹಿಂಜರಿದು ಓಡುವುದೇ ನಾಬಲ್ಲೆ ಅಂತ ನಮ್ಮ ಗೋಪಾಲದಾಸರು ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ನಮ್ಮೊಂದಿಗೆ ಇದ್ದಾಗ ಯಾವುದೇ ತರಹದ ಭಯವಿಲ್ಲ ನಮಗೆ. ರಾಯರೂ ನಮ್ಮೊಂದಿಗೆ ಇದ್ದಾರೆ. ಇದು ಮಂತ್ರಾಲಯದಲ್ಲಿ ನೀವು ನೋಡಿರ್ಬೋದು, ಇತ್ತೀಚೆಗೆ ಹಾಕಿಸಿದ್ದಾರೆ ರಾಯರ ಮುಂದೆ. ಬಹಳಷ್ಟು ಜನ ಹೋಗ್ಬಿಟ್ಟು ರಾಯರ ಹತ್ರ ಎಲ್ಲ ಲೌಕಿಕದ ಏನೇನೋ ಕೇಳ್ತಿರ್ತಾರೆ ಅಂತ ಅವರು ಬರೆದೇ ಬಿಟ್ಟಿದ್ದಾರೆ. ನೀವು ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಡಿ, ನಿಮ್ಮ ಸಮಸ್ಯೆಗಳೊಂದಿಗೆ ಹೋಗ್ಬಿಟ್ಟು ಹೇಳಿ ರಾಘವೇಂದ್ರ ಸ್ವಾಮಿಗಳು ನಮ್ಮೊಂದಿಗೆ ಇದ್ದಾರೆ ಅಂತ. ಅಂದರೆ ರಾಘವೇಂದ್ರ ಸ್ವಾಮಿಗಳು ನಮ್ಮಲ್ಲಿ ಇದ್ದಾರೆ, ನಾವು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಬೇಕಾದ್ರೆ ನಮಗೆ ಯಾವ ತರಹದ ಭಯವಿರಬಾರದು. ಯಾಕೆಂದರೆ ನಮ್ಮ ಎಲ್ಲ ಕಷ್ಟಗಳನ್ನು ರಾಘವೇಂದ್ರ ಸ್ವಾಮಿಗಳು ಬಂದು ಪರಿಹಾರ ಮಾಡ್ತಾರೆ ಎಂಬುವಂತಹ ದೃಢವಾದ ಭಕ್ತಿ ನಮಗೆ ಬೇಕು. ಅಂತಹ ರಾಘವೇಂದ್ರ ಸ್ವಾಮಿಗಳನ್ನು ನಾವು ನೋಡಿದಾಗ ಮಾತು ಹೊಂಬರೋದಿಲ್ಲ. ನಮಗೆ ಜ್ಞಾಪಕವಾಗುವಂತಹದ್ದು ನಮ್ಮ ವಾದೀಂದ್ರ ತೀರ್ಥರು ಮಾಡಿದಂತಹ ಸ್ತುತಿ, ಈ ರಾಘವೇಂದ್ರ ಸ್ವಾಮಿಗಳ ವೃಂದಾವನವನ್ನೇ ಅಲಗಾಡಿಸಿದಂತಹ ಸ್ತುತಿ, ಅಂತಹ ಅದ್ಭುತವಾದ ಸ್ತುತಿ. ರಾಘವೇಂದ್ರ ಸ್ವಾಮಿಗಳ ಸ್ವರೂಪದ ಚಿಂತನೆ ಅಷ್ಟೇ ಸಾಕಲ್ಲ, ಅವರ ಗ್ರಂಥಗಳ ಸ್ಮರಣೆ ಮಾಡಿದಾಗ ಅವರಿಗೆ ವಿಶೇಷವಾದ ಪ್ರೀತಿ. ಎಂತಹ ಗ್ರಂಥಗಳು, ಒಂದೊಂದು ಗ್ರಂಥಗಳು ಮುತ್ತಿನಂತೆ ಇವೆ ಅಂತ ನಮ್ಮ ವಾದೀಂದ್ರ ಸ್ವಾಮಿಗಳೇ ಹೇಳ್ತಾರೆ. ಗ್ರಂಥೋಯಂ ನ್ಯಾಯಮುಕ್ತಾವಲಿರಿತಿ ಭವತಾ ರಾಘವೇಂದ್ರ ಪ್ರಣೀತೋ ನೂನಂ ಮುಕ್ತಾವಲಿರ್ಯತ್ ಪ್ರಥಮಮುಪಚಿತಾದುದ್ಧೃತಸ್ತತ್ರ ಸಿಂಧೋಃ ಪ್ರೋತಶ್ಚ ಧ್ಯಾನತಂತೋ ತದನು ತವ ಗುಣಪ್ರೌಢಿಮಾಶಂಸತಾಂನಃ ಕಂಠೇಶು ಪ್ರೇಮ ಭೂಮ್ನಾ ಬಹುಮತೆ ವಿಧಯೇ ವಾಧುನಾ ಸನ್ಯಧಾಯೀ. ರಾಘವೇಂದ್ರ ಸ್ವಾಮಿಗಳ ಒಂದು ಗ್ರಂಥ ನ್ಯಾಯಮುಕ್ತಾವಲಿ ಅಂತ. ಎಂತಹ ಗ್ರಂಥ ಅಂದರೆ ಮುಕ್ತಾವಲಿ ಅಂದರೆ ವಿಶೇಷವಾಗಿ ಕಂಠಭೂಷಣ. ಕಂಠೇಶು ಪ್ರೇಮ ಭೂಮ್ನಾ ಬಹುಮತಿ ವಿಧಯೇ ವಾಧುನಾ ಸನ್ಯಧಾಯಿ. ಜ್ಞಾನಿಗಳು ಪಂಡಿತರ ಕಂಠದ ಮೇಲೆ ಇರುವಂತಹ ಭೂಷಣ ಅಂತಾರೆ ಈ ನ್ಯಾಯಮುಕ್ತಾವಲಿ. ಹೇಗೆ ಅಂದರೆ ವಿಶೇಷವಾಗಿ ಸಮುದ್ರದಲ್ಲಿರುವಂತಹ ಮುತ್ತುಗಳು ಒಬ್ಬ ನಾವಿಕ ಹೋಗಿ ಸಮುದ್ರ ಮಧ್ಯಕ್ಕೆ ಹೋಗಿ ಸಮುದ್ರದ ಒಳಗೆ ಬಹಳ ಆಳಕ್ಕೆ ಇಳಿದು ಆ ಒಂದು ಮುತ್ತುಗಳನ್ನು ತಂದು ಮೇಲೆ, ಅಂದರೆ ಸಮುದ್ರ ಒಳಗೆ ಹೋಗಿ ಮುತ್ತುಗಳನ್ನು ತಂದು ಮೇಲ್ ಬಂದು ಮತ್ತೆ ದಡಕ್ಕೆ ಬಂದು ಆ ಎಲ್ಲ ಮುತ್ತುಗಳನ್ನು ಪೋಣಿಸಿ ಒಂದು ಹಾರ ಮಾಡಿದಾಗ ಎಷ್ಟು ಸುಂದರವಾಗಿರುತ್ತೋ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಸಿದ್ಧಾಂತ ಎಂಬುವಂತಹ ಸಮುದ್ರದಲ್ಲಿ ಅಧಿಕರಣಗಳು ಎಂಬುವಂತಹ ರತ್ನಗಳನ್ನು ತಾವು ತಂದು ವಿಶೇಷವಾಗಿ ಅವರ ಬುದ್ಧಿ ಎಂಬುವಂತಹ ದಾರದ ಮೂಲಕವಾಗಿ ಒಂದು ಹಾರವನ್ನು ಮಾಡಿದ್ದಾರೆ, ಮುತ್ತಿನ ಹಾರ. ಇದೇ ಹಾರವನ್ನು ನ್ಯಾಯಮುಕ್ತಾವಲಿ ಎಂಬುವಂತಹ ರೀತಿಯಲ್ಲಿ ಆ ಗ್ರಂಥದ ರೂಪದಲ್ಲಿ ನಮಗೆ ಕರುಣಿಸಿದ್ದಾರೆ. ಈ ನ್ಯಾಯಮುಕ್ತಾವಲಿ ಕಂಠೇಶು ಪ್ರೇಮ ಭೂಮ್ನ, ಪಂಡಿತರ ಕಂಠದ ಮೇಲೆ ಇರುವಂತಹ ಒಂದು ಭೂಷಣ. ಅಂತಹ ಅದ್ಭುತವಾದ ಪಾಂಡಿತ್ಯ ಉಳ್ಳಂತಹ ರಾಘವೇಂದ್ರ ಸ್ವಾಮಿಗಳ ದಿವ್ಯ ಸ್ವರೂಪವನ್ನು ನೋಡಿದಾಗ ನಾವು ಕೂಡ ಪ್ರಾರ್ಥನೆ ಮಾಡಬೇಕು, ಈ ಎಲ್ಲ ಗ್ರಂಥಗಳಲ್ಲಿರುವಂತಹ ಜ್ಞಾನ, ಅದರ ಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮನ ದರ್ಶನ ವಿಶೇಷವಾಗಿ ಕರುಣಿಸಿರಿ. ಇಷ್ಟೇ ನನಗೆ ಗೊತ್ತಿರುವಂತಹ ಸ್ತುತಿ. ರಾಘವೇಂದ್ರ ಸ್ವಾಮಿಗಳಿಗೆ ತ್ವದಲು ನುಡಿಯಿಂದ ನಿಮ್ಮನ್ನು ಸ್ತುತಿ ಮಾಡಿದ್ದೇನೆ. ನ ಜಾನಾಮಿ ತೇ ಪಾದ ಸೇವಾ ವಿಧಾನಂ ಯಥಾಶಕ್ತಿ ಕಿಂತು ಸ್ವಯಂ ಸ್ತೌಮಿನೋಮಿ ಅವತ್ವಂ ಸದಾ ಶ್ರೀ ಗುರೋ ರಾಘವೇಂದ್ರ ಪ್ರಭೋಮೇ ಶಿರಸ್ಯಾಶು ಹಸ್ತಂ ನಿಧೇಹಿ. ನಿಮ್ಮ ಕೈಯನ್ನು ನಮ್ಮ ತಲೆಯ ಮೇಲೆ ಇಟ್ಟು ಅನುಗ್ರಹ ಮಾಡಿ ನೀವು ಪ್ರತಿಪಾದಿಸಿದಂತಹ ಪರಮಾತ್ಮನ ದರ್ಶನ, ನಿಮ್ಮ ಆ ಪರಮಾತ್ಮನ ಪಾರ್ಶ್ಯತ್ವ ನನಗೆ ವಿಶೇಷವಾಗಿ ಕರುಣಿಸಿ ಅಂತ ಹೇಳಿದಾಗ ರಾಘವೇಂದ್ರ ಸ್ವಾಮಿಗಳು ಕೂಡ ತಾವು ಕರುಣಾಸಮುದ್ರರು, ತಮ್ಮ ಕೈಯನ್ನು ನಮ್ಮ ತಲೆ ಮೇಲೆ ಇಟ್ಟು ಅನುಗ್ರಹ ಮಾಡುತ್ತಿದ್ದಾರೆ. ಮಗು, ನಿನ್ನ ಬಿಂಬನ ದರ್ಶನಕ್ಕೆ ನೀನು ಆ ಒಂದು ಸಾಧನೆ ಮಾಡಬೇಕಾದರೆ ತಿರುಪತಿ ಕ್ಷೇತ್ರಕ್ಕೆ ಹೋಗು. ಅಲ್ಲಿರುವಂತಹ ಶ್ರೀನಿವಾಸನೇ ನಿನ್ನ ಬಿಂಬ ಅಂತ ನೀನು ಚಿಂತಿಸಿದಾಗ ಅಲ್ಲಿ ನಿನ್ನ ಸಾಧನೆ ಬಹಳ ಹೆಚ್ಚಾಗುತ್ತೆ ಅಂತ ರಾಘವೇಂದ್ರ ಸ್ವಾಮಿಗಳು ನಮಗೆ ಅನುಗ್ರಹಿಸಿ ತಿರುಪತಿ ಕ್ಷೇತ್ರಕ್ಕೆ ಕಳಿಸಿದ್ದಾರೆ. ಈ ಒಂದು ಕ್ಷೇತ್ರಕ್ಕೆ ಬಂದಾಗ ನಾವು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದೇವೆ. ಕಪಿಲ ತೀರ್ಥಾದಿ ಸಕಲ ಪುಣ್ಯಗಳು ತೀರ್ಥಗಳು ಇರುವಂತಹ ಸ್ಥಳ. ಹಾಗೂ ನಾವು ಮುಂದೆ ಬರುತ್ತಾ ನೋಡಿದಾಗ ನಮಗೆ ವೆಂಕಟಾದ್ರಿ ಪರ್ವತವನ್ನು ಸಿಗುತ್ತದೆ. ಇದೇ ಸ್ಥಳದಲ್ಲಿ ಮಾಧವ ಬ್ರಾಹ್ಮಣನು ತಾನು ಸ್ವಧರ್ಮವನ್ನು ಬಿಟ್ಟು ವರಸ್ತ್ರೀಯರ ಸಂಘವನ್ನು ಮಾಡಿದರೂ ತಾನು ಪಶ್ಚಾತ್ತಾಪ ಮಾಡಿ ಕಪಿಲ ತೀರ್ಥದಲ್ಲಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿದಾಗ ಪಶ್ಚಾತ್ತಾಪ ತುಂಬಿರುತ್ತೆ. ಈ ವೆಂಕಟಾದ್ರಿ ಪರ್ವತವನ್ನು ತಾನು ಸ್ಪರ್ಶಿಸಿದಾಗ ತನ್ನ ಪಾಪಗಳೆಲ್ಲ ವಾಂತಿಯ ರೂಪದಲ್ಲಿ ಹೊರಬನ್ನುತ್ತವೆ.
ಅದೇ ರೀತಿಯಾಗಿ ನಮ್ಮ ಸಾಧನೆಗೆ ಬಾಧಕವಾಗಿರುವಂತಹ ಆ ಎಲ್ಲ ಪಾಪಗಳು ಪರಮಾತ್ಮ ಈ ವೆಂಕಟಾದ್ರಿ ಪರ್ವತದಲ್ಲಿ ನಿಂತು ನಾಶ ಮಾಡಿರಿ. ವೆಂಕಟಾಚಲವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಹತ್ತುತ್ತಾ ನಾವು ಶೇಷಾದ್ರಿ ಪರ್ವತವನ್ನು ನೋಡುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ಶೇಷದೇವರ ಅಹಂಕಾರವನ್ನು ವಾಯುದೇವರು ಪರಮಾತ್ಮ ವಿಶೇಷವಾಗಿ ಸಂಹಾರ ಮಾಡಿದ್ದಾರೆ. ಶೇಷಾಚಲ ನಿವಾಸ ದೋಷ ದೂರಣಿ ಭಕ್ತಪೋಷಕ ಶ್ರೀಕಾಂತ ನಮೋ ನಮೋ ಶ್ರೀನಿವಾಸ ದಯಾನಿಧಿ ಅಂತ ನಮ್ಮ ಗುರು ಶ್ರೀಶ ವಿಠಲರು ಹೇಳುತ್ತಾರೆ. ಶೇಷಾಚಲವಾಗಿರುವಂತಹ ಪರಮಾತ್ಮ ದೋಷ ದೂರನು, ವಿಶೇಷವಾಗಿ ಅಹಂಕಾರದ ದೋಷ ದೂರನು, ನಮ್ಮಲ್ಲಿರುವಂತಹ ರಕ್ತಬೀಜದಂತೆ ಇರುವಂತಹ ಆ ಒಂದು ಅಹಂಕಾರವನ್ನು ನಾಶ ಮಾಡುವಂತಹ ಪರಮಾತ್ಮ ದೋಷ ದೂರನೇ. ಶ್ರೀಕಾಂತ, ವಿಶೇಷವಾಗಿ ಲಕ್ಷ್ಮೀ ಸಮೇತನಾಗಿರುವಂತಹ ರೂಪ. ಒಂದೊಂದು ರೂಪನ ಯಾವ ಪರಮಾತ್ಮನ ರೂಪವನ್ನು ನಾವು ಚಿಂತನೆ ಮಾಡುತ್ತೇವೋ ಲಕ್ಷ್ಮೀ ಸಮೇತನಾಗಿ ಚಿಂತನೆ ಮಾಡಬೇಕು. ಇವತ್ತು ಈ ಹಬ್ಬದ ಅರ್ಥವೇ ಅದು. ಪರಮಾತ್ಮನ ಚಿಂತನೆ ನಾವು ಲಕ್ಷ್ಮೀ ದೇವಿಯೊಂದಿಗೆ ಮಾಡಬೇಕು. ಸದಾಕಾಲ ಯಾವ ಪರಮಾತ್ಮನ ರೂಪವಿದೆಯೋ ಅದಕ್ಕೆ ಅನುಗುಣವಾಗಿ ಹಾಗೂ ಆ ರೂಪದ ವಕ್ಷಸ್ಥಳದಲ್ಲಿ ವಿಶೇಷವಾಗಿ ಶ್ರೀವತ್ಸಾಂಕಿತಳಾಗಿ ಲಕ್ಷ್ಮೀದೇವಿಯೂ ಕೂಡ ಸದಾಕಾಲ ಇರುತ್ತಾಳೆ. ಅಂತಹ ಲಕ್ಷ್ಮೀದೇವಿಯ ಚಿಂತನೆ, ಲಕ್ಷ್ಮೀನಾರಾಯಣರು ಈ ಶೇಷಾಚಲ ಪರ್ವತದಲ್ಲಿ ಇದ್ದು ನಮ್ಮ ಅಹಂಕಾರ ಎಂಬುವಂತಹ ದೋಷವನ್ನು ನಾಶ ಮಾಡುತ್ತಾರೆ. ಶೇಷಾಚಲವಾಸಿಯಾಗಿರುವಂತಹ ಶೇಷದೇವರು, ವಾಯುದೇವರು, ಅವರ ಅಂತರ್ಗತ ಶೇಷಾಚಲವಾಸಿ ಲಕ್ಷ್ಮೀನಾರಾಯಣರಲ್ಲಿ ಪ್ರಾರ್ಥನೆ ಮಾಡೋಣ. ಶೇಷಾಚಲವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಅಂಜನಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ನಮ್ಮ ಅಂಜನಾದೇವಿಯರು ತಪಸ್ಸನ್ನು ಮಾಡಿ ವಾಯುದೇವರ ಎಂಬುವಂತಹ ರತ್ನವನ್ನು ಪಡೆದರು. ಬಹಳಷ್ಟು ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇರುತ್ತೆ, ಈ ಅಂಜನಾದೇವಿಗೆ ಅನುಗ್ರಹ ಮಾಡಿದ್ದು ವಾಯುದೇವರಲ್ಲ, ರುದ್ರದೇವರೇ ಬಂದು ಕೊಟ್ಟಿದ್ದಾರೆ ಅಂತ ಏನೇನೋ ತಪ್ಪು ಕಲ್ಪನೆಗಳು ಬಹಳಷ್ಟು ಜನ ಮಾಡ್ಕೊಂಡಿರ್ತಾರೆ. ಆದರೆ ಶಾಸ್ತ್ರದಲ್ಲಿ ಬರುವಂತಹ ಮಾತೆ ಅಂಜನಾದೇವಿಗೆ ವಾಯುದೇವರು ಅನುಗ್ರಹ ಮಾಡಿ, ಋಷಿಗಳು ಅನುಗ್ರಹ ಮಾಡಿ ತಪಸ್ಸು ಮಾಡಿದಾಗ ವಿಶೇಷವಾಗಿ ವಾಯುದೇವರು ಬಂದು ಉತ್ಪನ್ನರಾದರು. ಯಾಕೆಂದರೆ ವೇದದ ಮಾತು ರುದ್ರಾಂ ದ್ರೋಣೇತಿ ರುದ್ರೋ ವಾಯು ಅಂತ, ಅರ್ಥಾತ್ ರುದ್ರಾಂ ದ್ರೋಣತೆ ರುದ್ರೋ ವಾಯು ಅಂತ. ಅಂದರೆ ರುದ್ರ ಶಬ್ದದ ಅರ್ಥ ಏನು ಅಂದರೆ ರುದ್ರ ಶಬ್ದ ವಾಯು ಶಬ್ದ ಎರಡು ಪರ್ಯಾಯ ಪದಗಳು. ಅಂದರೆ ರುದ್ರ ಶಬ್ದ ವಾಯುದೇವರಿಗೆ ನಾವು ಅನುಗಡ ಮಾಡಬಹುದು, ಆದರೆ ವಾಯು ಶಬ್ದ ಮತ್ತು ರುದ್ರದೇವರಿಗೆ ಮಾಡಲಿಕ್ಕಾಗಲ್ಲ. ರುದ್ರ ಶಬ್ದದ ಅರ್ಥ ವಾಯುದೇವರು, ಹಾಗೂ ರುದ್ರ ಅಂದರೆ ಏನು, ನರಸಿಂಹದೇವರ ದ್ವಾದಶನಾಮ ಮಂತ್ರದಲ್ಲೂ ಬರುತ್ತೆ. ರುದ್ರ ಎಂಬುವಂತಹ ಹೆಸರು ನರಸಿಂಹದೇವರಿಗೆ ನಾವು ಏಕಾದಶಂತು ರುದ್ರಂ ಸ್ಯಾತ್ ಅಂತ. ರುದ್ರದೇವರು, ರುದ್ರ ಎಂಬುವಂತಹ ಹೆಸರು ಕ್ರೋಧ ಸ್ವರೂಪಿ ಅಲ್ವಾ, ಅದು ನರಸಿಂಹದೇವರಿಗೆ ವಿಶೇಷವಾಗಿ ಬರುವಂತಹ ನಾಮ. ಅದೇ ರೀತಿಯಾಗಿ ವಾಯುದೇವರಿಗೂ ಕೂಡ ಬರುವಂತಹ ನಾಮ. ಅದರಿಂದ ರುದ್ರಪುತ್ರ ಅಥವಾ ರುದ್ರಾಂಶ ಅಂತ ನಾವೇನು ಲೋಕದಲ್ಲಿ ಏನೇನೋ ಹೇಳ್ತಾರಲ್ವ ಜನರು, ಅದರ ಅರ್ಥ ಏನು, ಕೆಲವೊಂದು ಶಾಸ್ತ್ರದ ವಾಕ್ಯಗಳು ಇವೆ. ಹೌದು, ಸ್ವರೂಪ ಅಲ್ಲ ಅದು. ಹೌದು, ಸ್ವರೂಪ ಅನ್ಬೇಡ, ಕ್ರೋಧ ವ್ಯಕ್ತ ಮಾಡಿದ ರೂಪ ಅಂತ ಹೇಳಿ. ಹಾ, ಕ್ರೋಧ ವ್ಯಕ್ತ ಮಾಡಿದಂತಹ ರೂಪ. ನನಗೆ ಯಾವುದು ಕ್ರೋಧ ಇಲ್ಲ, ನೆಗೆಟಿವಿಟಿ. ಕ್ರೋಧ ಸ್ವರೂಪ ಬೇಡ, ಕ್ರೋಧ ವ್ಯಕ್ತ ಮಾಡಿದ ರೂಪ ರುದ್ರ. ಕ್ರೋಧ ವ್ಯಕ್ತ ಮಾಡಿದಂತಹ ಪರಮಾತ್ಮನ ನರಸಿಂಹ ರೂಪ. ಆ ನರಸಿಂಹ ರೂಪ ಲಕ್ಷ್ಮೀದೇವಿಯೊಂದಿಗೆ ವಿಹಾರ ಮಾಡಿದಾಗ ಅಲ್ಲಿ ಬಂದಂತಹ ಒಂದು ಶಾಸ್ತ್ರದಲ್ಲಿ ಬರುವಂತಹ ನರಸಿಂಹ ಪುರಾಣದ ಮಾತಿದು. ಅಲ್ಲಿ ಬಂದಂತಹ ಒಂದು ರೂಪವೇ ವಾಯುದೇವರ ರೂಪ. ರುದ್ರರೂಪಿಯಾಗಿರುವಂತಹ ವಾಯುದೇವ ಅಂದರೆ ರುದ್ರ ನಾಮಕ, ಆದರೆ ವಾಯುದೇವರು ಎಲ್ಲಿಗೂ ಆ ರುದ್ರದೇವರು ಅಂತ ನಾವೇನು ಶಿವನನ್ನು ಕರಿತೇವೆ ಅದಲ್ಲ, ಅದರ ಸ್ವರೂಪವಲ್ಲ. ಅದೇ ರೀತಿಯಾಗಿ ಏನು ರುದ್ರ ಅಂತ ಏನು ಹೆಸರು ತಗೋತೀವಿ ವಾಯುದೇವರಿಗೆ, ಅದರ ಅರ್ಥ ಏನು ಅಂದರೆ ಏನು ರುದ್ರ ರೂಪಿ ಹನುಮಾನ್ ಅಂತ ಏನು ಹೇಳ್ತೀವಿ, ರುದ್ರ ಅರ್ಥ ವಾಯುದೇವರೇ. ಅಂದರೆ ರುದ್ರ ಅಂತ ಏನು ಹೇಳ್ತೀವಿ ಅದರ ಅರ್ಥವೇ ಈ ಸ್ಥಳದಲ್ಲಿ ವಾಯುದೇವರು ಅಂತ. ಆದ್ದರಿಂದ ವಿಶೇಷವಾಗಿ ವಾಯುದೇವರೇ ಬಂದಿರುವಂತಹದ್ದು ಹನುಮಂತರ ರೂಪದಲ್ಲಿ, ರುದ್ರದೇವರಲ್ಲ ಅಂತ ನಾವು ವಿಶೇಷವಾಗಿ ತಿಳಿದುಕೊಳ್ಳಬೇಕು. ಇಂತಹ ಪರ್ವತದಲ್ಲಿ ವಾಯುದೇವರು ಅವತಾರ ಮಾಡಿದಂತಹ ಸ್ಥಳ. ಹಾಗೂ ವಿಶೇಷವಾಗಿ ವಾಯುದೇವರು ಯಾಕೆ ಅವತಾರ ಮಾಡಿದರು ಅಂದರೆ ನಮ್ಮ ಅಂಜನಾದೇವಿಯರು ತಪಸ್ಸನ್ನು ಮಾಡಿದಂತಹ ಸ್ಥಳ. ಯಾಕೆಂದರೆ ಶಾಸ್ತ್ರ ಎಂಬುವಂತಹ ವನದಲ್ಲಿ ಮಂಥನೆ ಮಾಡಿದಾಗ ತಪಸ್ಸೆಂಬುವಂತಹದ್ದು ಆಲೋಚನೆ, ಆ ಶಾಸ್ತ್ರದ ವನದಲ್ಲಿ ಆಲೋಚನೆ ಮಾಡಿದಾಗ ವಾಯುದೇವರು ಎಂಬುವಂತಹ ವರ ನಮಗೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಅಂತಹ ವಾಯುದೇವರು ವಿಶೇಷವಾಗಿ ನಮಗೆ ಬಂದು ಅನುಗ್ರಹ ಮಾಡಲಿ ಅಂಜನಾದೇವಿಯ ಮೂಲಕ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಅಂಜನಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ನಾವು ನೋಡುತ್ತಾ ಬರುತ್ತಿದ್ದೇವೆ ವೃಷಭಾದ್ರಿ ಪರ್ವತವನ್ನು. ಎಂತಹ ಪರ್ವತವನ್ನು ಅಂದರೆ ಇದೇ ಸ್ಥಳದಲ್ಲಿ ವೃಷಭಾಸುರ ಬಂದು ತಪಸ್ಸನ್ನು ಮಾಡುತ್ತಾನೆ. ಆದರೆ ಋಷಿಮುನಿಗಳಿಗೆ ಕಾಟವನ್ನು ಕೊಟ್ಟ ಕಾರಣದಿಂದ ಪರಮಾತ್ಮ ಒಲಿದು ಬಂದಾಗ ಯುದ್ಧವನ್ನು ಕೇಳುವ ಒಂದು ಬುದ್ಧಿಯನ್ನು ಕೊಡುತ್ತಾನೆ. ಅದೇ ಸಮಯದಲ್ಲಿ ಕೊನೆಗೆ ಪರಮಾತ್ಮ ತನ್ನ ಸುದರ್ಶನ ಚಕ್ರದಿಂದ ಸಂಹಾರ ಮಾಡುವಂತಹ ಸಮಯದಲ್ಲಿ ವೃಷಭಾಸುರ ಪೂರ್ಣ ಶರಣಾಗತನಾಗುತ್ತಾನೆ.
ಆ ಶರಣಾಗತನಾದಾಗ ಪರಮಾತ್ಮ ಶರಣಾಗತ ವತ್ಸಲ, ಏಕೆಂದರೆ ಶರಣಾಗತ ವತ್ಸಲ ಸಾರನಿಧೆ ಪರಿಪಾಲಯ ಮಾಂ ವೃಷಶೈಲಪತೆ ಅಂತ ಶಾಸ್ತ್ರದಲ್ಲಿ ಬರುವಂತಹ ಮಾತು. ಶರಣಾಗತ ವತ್ಸಲ ಸಾರನಿಧೆ ಅಂದರೆ ಬಹಳಷ್ಟು ಜನರು ಶರಣಾಗತ ವತ್ಸಲರು ಅಂತ, ಬಹಳಷ್ಟು ದೇವತೆಗಳಿಗೆ ಆ ಒಂದು ಬಿರುದಿದೆ. ಆದರೆ ಅವರಲ್ಲಿ ವಿಶೇಷವಾಗಿ ನಿಧಿಯಾಗಿರುವಂತಹ ವ್ಯಕ್ತಿಯೇ ನಮ್ಮ ಪರಮಾತ್ಮ, ಅವರಲ್ಲಿ ಮುಖ್ಯವಾಗಿರುವಂತಹದ್ದೇ ನಮ್ಮ ಪರಮಾತ್ಮ. ಅಂತಹ ವೃಷಶೈಲಪತೆ, ವೃಷಭಾಸುರ ನನ್ನ ಸಂಹಾರ ಮಾಡಿದಂತಹ ಪರಮಾತ್ಮ, ವೃಷಭಾದ್ರಿ ಪರ್ವತ ಆ ಹೆಸರೇ ಬಂದಿದ್ದು ವೃಷಭಾಸುರನಿಂದ. ಪೂರ್ಣ ಶರಣಾಗತನಾದಾಗ ವೃಷಭಾಚಲವಾಸಿಯಾಗಿರುವಂತಹ ಪರಮಾತ್ಮ ಈ ಹೆಸರು, ಈ ಬೆಟ್ಟಕ್ಕೆ ನಿನ್ನ ಹೆಸರೇ ಬರಲಿ ಅಂತ ವಿಶೇಷವಾದ ವರವನ್ನು ಕರುಣಿಸ್ತಾನೆ. ಅಷ್ಟು ಪಾಪವನ್ನು ಮಾಡಿದರೂ ಆ ಪಾಪವನ್ನು ವಿಶೇಷವಾಗಿ ತನ್ನನ್ನು ಕ್ಷಮಿಸಿ ಪೂರ್ಣ ಶರಣಾಗತನಾಗಿದ್ದಾನೆ ಅಂತ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಅಂತಹ ವೃಷಶೈಲಪತಿ ವೃಷಭಾಚಲವಾಸ ಪರಮಾತ್ಮನಲ್ಲಿ ಪೂರ್ಣ ಶರಣಾಗತ ಬುದ್ಧಿಯನ್ನು ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ವೃಷಭಾಚಲವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಆನಂದಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಆನಂದ ಸ್ವರೂಪಿಯಾಗಿರುವಂತಹ ಪರಮಾತ್ಮ, ಅವನಲ್ಲಿ ಆನಂದವಿದೆ, ಅವನ ಆನಂದ ಸ್ವರೂಪಿ, ಆದ್ದರಿಂದ ನಮ್ಮ ಸ್ವರೂಪಾನಂದದ ಅನುಭವವನ್ನು ಕೂಡ ತಾನು ಕರುಣಿಸಬಹುದು. ಎಂತಹ ದಿವ್ಯವಾದ ರೂಪ ಆ ಪರಮಾತ್ಮ. ಗರುಡಾಚಲ, ಕೃಷ್ಣ. ಮುಂದೆ ಗರುಡಾಚಲ ಪರ್ವತವನ್ನು ವಿಶೇಷವಾಗಿ ಏರುತ್ತಿದ್ದೇವೆ. ಗರುಡಾಚಲ ಪರ್ವತದಲ್ಲಿ ಗರುಡದೇವರು 11 ಇಂದ್ರಿಯಗಳಿಂದ ನಮ್ಮ ಬಿಂಬನಾದ ಶ್ರೀಹರಿಯ ಸೇವೆಯನ್ನು ಮಾಡುತ್ತಿದ್ದಾರೆ. ಗರುಡದೇವರು ವೇದಾಭಿಮಾನಿಗಳು ವಿಶೇಷವಾಗಿ. ಆದ್ದರಿಂದ ವೇದದ ಜ್ಞಾನ ಹಾಗೂ ಭಕ್ತಿ ಅವರ 2 ರೆಕ್ಕೆಗಳು ಯಾವುದರ ಸಾಂಕೇತಿಕ ಅಂದರೆ ಜ್ಞಾನ ಭಕ್ತಿ ಎಂಬುವಂತಹ ರೆಕ್ಕೆಗಳಿಂದ ವಿಶೇಷವಾಗಿ ಪರಮಾತ್ಮನನ್ನು ಸೇವೆ ಮಾಡುತ್ತಿದ್ದಾರೆ. ಅದೇ ರೀತಿಯಾಗಿ ಯಾವ ರೀತಿ ನಮ್ಮ ಗರುಡದೇವರು ಪೂರ್ವದಲ್ಲಿ ತಾಯಿಯ ಬಿಡುಗಡೆಗಾಗಿ ಅಮೃತವನ್ನು ವೇಗವಾಗಿ ತಂದರೋ, ಅದೇ ರೀತಿಯಾಗಿ ನಮ್ಮ ಸಂಸಾರದ ವಿಮುಕ್ತಿಗಾಗಿ ಪರಮಾತ್ಮ ಎಂಬುವಂತಹ ಅಮೃತವನ್ನು ವೇಗವಾಗಿ ತಂದು ನಮ್ಮ ಸಂಸಾರದ ಒಂದು ವಿಮುಕ್ತಿ ವಿಶೇಷವಾಗಿ ಗರುಡದೇವರ ಮೂಲಕವಾಗಿ ಪರಮಾತ್ಮ ಮಾಡಿಸಲಿ ಎಂದು ಪ್ರಾರ್ಥಿಸೋಣ. ಗರುಡಾಚಲ ವಾಸ ಗೋವಿಂದ ಗೋವಿಂದ. ಈಗ ನಾವು ಆನಂದಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಈ ಆನಂದಾದ್ರಿ ಪರ್ವತದಲ್ಲಿ ಇರುವಂತಹ ಆನಂದ ಸ್ವರೂಪಿ ಆಗಿರುವಂತಹ ನಮ್ಮ ಬಿಂಬನಾದ ಶ್ರೀಹರಿ, ಎಂತಹ ಆನಂದ ಸ್ವರೂಪಿ ಆಗಿರುವಂತಹ ಪರಮಾತ್ಮ, ಅವನು ಆನಂದ ಸ್ವರೂಪ, ಆದ್ದರಿಂದ ನಮಗೆ ಆನಂದ ಕೊಡುವಂಥವನಾಗಿದ್ದಾನೆ. ಹಾಗೂ ತನ್ನ ನಾಮಸ್ಮರಣೆಯ ಆನಂದ, ಅರ್ಥಾತ್ ಅಂದರೆ ನಮಗೆ ಸ್ವರೂಪಾನಂದ ಅನುಭವ ಇನ್ನೂ ಆಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಆ ಸಂಸಾರದಲ್ಲಿರುವಾಗ ಒಂದು ಆನಂದ ಬೇಕಲ್ವಾ? ಯಾವ ಆನಂದ? ಆದರೆ ಪರಮಾತ್ಮನ ನಾಮದ ಸ್ಮರಣೆ ಎಂಬುವಂತಹ ಅದರ ಆನಂದ ನಮಗೆ ಬಂದಾಗ ನಮ್ಮ ಸಾಧನೆ ಹೆಚ್ಚಾಗುತ್ತಾ ಹೋಗುತ್ತೆ. ಹಾಗೂ ಅತಿ ಬೇಗವಾಗಿ ನಾವು ನಮ್ಮ ಸ್ವರೂಪಾನಂದದ ಅನುಭವವನ್ನು ನಾವು ಪಡೆದುಕೊಳ್ಳುವಂತರಾಗಿದ್ದೇವೆ. ಅಂತಹ ಆನಂದಾಚಲ ವಾಸ ಪರಮಾತ್ಮನಲ್ಲಿ ಪ್ರಾರ್ಥಿಸೋಣ. ಈ ಒಂದು ನಿನ್ನ ನಾಮಸ್ಮರಣೆ ಎಂಬುವಂತಹ ಆನಂದ ನಿನಗೆ ಕರುಣಿಸು, ಹಾಗೂ ಮೋಕ್ಷದ ಅನುಭವ, ಅದರ ಆನಂದವೂ ಕೂಡ ನೀನು ಕೊಟ್ಟು ನನ್ನನ್ನು ರಕ್ಷಿಸು. ಆನಂದಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಮೇಲೆ ಹತ್ತುತ್ತಾ ನಮಗೆ ಕಾಣಿಸುವಂತಹದ್ದೇ ಬೇಡಿ ಆಂಜನೇಯ. ಈ ಆಂಜನೇಯ ಪ್ರಭು ನಮ್ಮ ಶ್ರೀನಿವಾಸನಾಗಿರುವಂತಹ ರಾಮಚಂದ್ರ ದೇವರು. ಯಾಕೆಂದರೆ ಈ ಆಂಜನೇಯನ ಪ್ರಭು ಆಗಿರುವಂತಹ ಆ ರಾಮದೇವರಿಗೂ ಸೀತಾದೇವಿಗೂ ಎಂದಿಗೂ ವಿಯೋಗ ಆಗಿಲ್ಲ. ಇದೇ ಮುಖ್ಯವಾದ ತತ್ವ ನಾವು ತಿಳಿದುಕೊಂಡು ಬೇಕಾಗಿರುವಂತಹದ್ದು. ಆದ್ದರಿಂದನೇ ರಾಮನು ಶ್ರೀನಿವಾಸ. ಏಕೆಂದರೆ ಲಕ್ಷ್ಮೀ ನಿವಾಸನಾಗಿರುವಂತಹ ರಾಮಚಂದ್ರ ದೇವರೇ ಇಲ್ಲೇ ಬಂದು ನೆಲೆಸಿ ಶ್ರೀನಿವಾಸನಾಗಿ ನೆಲೆಸಿದ್ದಾನೆ. ಅಂತಹ ರಾಮಾತ್ಮಕ ಶ್ರೀನಿವಾಸಾತ್ಮಕ ನಮ್ಮ ಬಿಂಬನಾದ ಶ್ರೀಹರಿ ದರ್ಶನಕ್ಕೆ ನಾವು ಹೋಗುತ್ತಿದ್ದೇವೆ. ಹನುಮಂತ ದೇವರೇ ನೀವು ಅನುಗ್ರಹಿಸಿರಿ ಅಂತ ನಾವು ಪ್ರಾರ್ಥಿಸಿದಾಗ ಆ ಆಂಜನೇಯನ ಒಂದು ಅನುಗ್ರಹವನ್ನು ಪಡೆದುಕೊಂಡು ನಾವು ಮೇಲೆ ಏರುತ್ತಾ ಬರುತ್ತಿದ್ದೇವೆ. ಎಂತಹ ಶ್ರೀನಿವಾಸ! ನಾವು ಈ ಬೆಟ್ಟಕ್ಕೆ ನಾವು ಹೋಗುತ್ತಿರೋದಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ಆ ಒಂದು ದೇಹ ಎಂಬುವಂತಹ ಪರ್ವತದಲ್ಲೂ ಪರಮಾತ್ಮನನ್ನು ನಾವು ಆಹ್ವಾನ ಮಾಡಿಕೊಳ್ಳಬೇಕು. ಎಂತಹ ಶ್ರೀನಿವಾಸ! ಇಷ್ಟೊತ್ತು ನಾವು ನೋಡಿದ್ದೇವೆ ಈ 7 ಗಿರಿಯ ಒಡೆಯನಾಗಿರುವಂತಹ ಶ್ರೀನಿವಾಸನನ್ನು ನಮ್ಮ ದೇಹದಲ್ಲಿ ನಾವು ವಿಶೇಷವಾಗಿ ಆಹ್ವಾನ ಮಾಡಿಕೊಳ್ಳಬೇಕು. ದಾಸರು ಎಷ್ಟು ಅದ್ಭುತವಾಗಿ ಒಂದೊಂದು ಪದ್ಯದಲ್ಲೂ ಹೇಳಿಕೊಳ್ಳುತ್ತಾ ಬರ್ತಾರೆ. ಎಂತಹ ಪದ್ಯಗಳು! ವೆಂಕಟರಮಣನೆ ಬಾರೋ, ಶೇಷಾಚಲವಾಸನೆ ಬಾರೋ, ಪಂಕಜನಾಭ ಪರಮ ಪವಿತ್ರ ಶಂಕರಮಿತ್ರನೆ ಬಾರೋ, ವೆಂಕಟರಮಣನೆ ಬಾರೋ, ಶೇಷಾಚಲವಾಸನೆ ಬಾರೋ, ರಂಗಬಾರೋ ಪಾಂಡುರಂಗಬಾರೋ, ರಂಗಬಾರೋ ನರಸಿಂಗಬಾರೋ, ಅಪ್ಪಬಾರೋ ತಿಮ್ಮಪ್ಪಬಾರೋ, ಕಂದರ್ಪನಯ್ಯನೇ ಕಂಚಿವರದ ಬಾರೋ, ವಿಷ್ಣು ಬಾರೋ ಉಡುಪಿ ಕೃಷ್ಣ ಬಾರೋ, ಎನ್ನಿಷ್ಟಮೂರ್ತಿ ಪುರಂದರ ವಿಠಲ ಬಾರೋ, ಪಾಂಡುರಂಗಬಾರೋ ಪಾಂಡುರಂಗಬಾರೋ, ರಂಗಬಾರೋ ನರಸಿಂಗಬಾರೋ. ರಂಗಬಾರೋ ನರಸಿಂಗಬಾರೋ
ಅಪ್ಪ ಬಾರೋ ತಿಮ್ಮಪ್ಪ ಬಾರೋ ಅಂತ ನಾವು ವಿಶೇಷವಾಗಿ ನಮ್ಮ ಹೃತ್ಕಮಲದಲ್ಲಿ ಪರಮಾತ್ಮನನ್ನು ಆಹ್ವಾನ ಮಾಡಿಕೊಳ್ಳುತ್ತಾ ನಾವು ಈ ಬೆಟ್ಟವನ್ನು ಏರಿದ್ದೇವೆ. ವಿಶೇಷವಾಗಿ 4 ಮಾಡಬೀದಿಗಳಲ್ಲಿ ಬಂದಿದ್ದೇವೆ. ಧರ್ಮಾರ್ಥ ಕಾಮಮೋಕ್ಷಗಳಿಗೆ ಸಾಂಕೇತಿಕವಾಗಿರುವಂತಹದ್ದು. ಅದರಲ್ಲಿ ನಾವು ಪ್ರದಕ್ಷಿಣೆ ಮುಗಿಸಿಕೊಂಡು ಬಂದಾಗ ಪೂರ್ವ ಮಾಡಬೀದಿಯಲ್ಲಿ ಬಂದಿದ್ದೇವೆ. ಇದು ಮೋಕ್ಷಕ್ಕೆ ಸಾಂಕೇತಿಕವಾಗಿರುವಂತಹದ್ದು. ಅಲ್ಲಿರುವಂತಹ ಸ್ವಾಮಿ ಪುಷ್ಕರಣಿ ಸ್ನಾನವನ್ನು ಮಾಡಿದ್ದೇವೆ. ಸಾಕ್ಷಾತ್ ಸರಸ್ವತಿ ನದಿಯ ಸ್ನಾನ. ಅಲ್ಲಿರುವಂತಹ ಜಲಾಭಿಮಾನಿ ದೇವತೆಗಳು ಪರಮಾತ್ಮನನ್ನು ಚಿಂತಿಸಿ ಅಲ್ಲೇ ಕಾಣಿಸುವಂತಹ ವ್ಯಾಸರಾಜರ ಆಹ್ನಿಕ ಮಂಟಪ, ಶ್ರೀಪಾದರಾಜರು, ವ್ಯಾಸರಾಜರು, ಅನೇಕ ಜ್ಞಾನಿಗಳು ಬಂದು ಸಾಧನೆ ಮಾಡಿದಂತಹ ಸ್ಥಳ. ಅಲ್ಲೇ ಕಾಣಿಸುವಂತಹ ಭೂವರಾಹ ದೇವರಿಗೂ ಕೂಡ ನಮಸ್ಕರಿಸುತ್ತಿದ್ದೇವೆ. ನಮ್ಮ ಬಿಂಬನಾದ ಶ್ರೀಹರಿ ಭೂವರಾಹ ರೂಪದಲ್ಲಿ ತಾನು ಇಲ್ಲಿ ಬಂದು ನಿಂತಿದ್ದಾನೆ ಅಂತ ನಮಸ್ಕರಿಸಿ ನಾವು ಶ್ರೀನಿವಾಸನ ದರ್ಶನಕ್ಕಾಗಿ ಬಂದಿದ್ದೇವೆ. ಸ್ಥೂಲ ಶರೀರದ ಪ್ರತಿರೂಪದಂತಿರುವ ಹಿತ್ತಾಳೆ ಬಾಗಿಲನ್ನು ದಾಟುತ್ತಿದ್ದೇವೆ. ಬುದ್ಧಿ ಮನಸ್ಸಿಗೆ ಪ್ರತಿರೂಪದಂತಿರುವ ಧ್ವಜಸ್ತಂಭ ಬಲಿಪೀಠವನ್ನು ದಾಟುತ್ತಿದ್ದೇವೆ. ಅನಿರುದ್ಧ ದೇಹದ ಪ್ರತಿರೂಪದಂತಿರುವ ಬೆಳ್ಳಿ ಬಾಗಿಲನ್ನು ದಾಟುತ್ತಿದ್ದೇವೆ. ಹಾಗೂ ಲಿಂಗದೇಹದ ಪ್ರತಿರೂಪದಂತಿರುವ ಚಿನ್ನದ ಬಾಗಿಲನ್ನು ಕೂಡ ದಾಟಿ ನಾವು 3 ಆವರಣವನ್ನು ದಾಟುವ ಸಮಯಕ್ಕೆ ಆ ಸ್ಥಳಕ್ಕೆ ಬಂದಿದ್ದೇವೆ. ತಮೋ ಗುಣದ ಪ್ರತಿರೂಪದಂತಿರುವ ಮೊದಲನೇ ಆವರಣವನ್ನು ದಾಟಿದ್ದೇವೆ. ರಜೋಗುಣದ ಪ್ರತಿರೂಪದಂತಿರುವ 2ನೇ ಆವರಣವನ್ನು ದಾಟುತ್ತಿದ್ದೇವೆ. ಹಾಗೂ ಸತ್ವಗುಣದ ಪ್ರತಿರೂಪದಂತಿರುವ 3ನೇ ಆವರಣವನ್ನು ದಾಟಿ ನಮ್ಮ ಸ್ವರೂಪ ದೇಹದ ಪ್ರತಿರೂಪದಂತಿರುವ ಗರ್ಭಗುಡಿಯ ಮುಂದೆ ಬಂದು ನಿಂತಿದ್ದೇವೆ. ಅರ್ಥಾತ್ ನಮ್ಮ ಹೃತ್ಕಮಲದಲ್ಲಿರುವಂತಹ ಶ್ರೀನಿವಾಸ ನಾಮಕ ಪರಮಾತ್ಮ ಈ ಗರ್ಭಗುಡಿಯಲ್ಲಿ ಬಂದು ನಿಂತಿದ್ದಾನೆ. ಅಂದರೆ ನಮ್ಮ ದೇಹದಲ್ಲಿರುವಂತಹ ಆ ದೇವರ ಮುಂದೆ ನಾವು ಬಂದು ನಿಂತಿದ್ದೇವೆ. 11 ಅಡಿ ಎತ್ತರದ ದಿವ್ಯವಾದ ರೂಪ, ಸಾಲಿಗ್ರಾಮ ಶಿಲೆಯ ಒಂದು ಪರಮಾತ್ಮನೇ ಬಂದು ನಿಂತಿರುವಂತಹ ಸಂದೇಶ. ನಮ್ಮ ಬಿಂಬನಾದ ಶ್ರೀಹರಿ ಶ್ರೀನಿವಾಸನಾಗಿ ಬಂದು ನಿಂತಿದ್ದಾನೆ ಅಂತ ನಾವು ನಮಸ್ಕಾರ ಮಾಡುತ್ತಿದ್ದೇವೆ. ಆ ಹೆಸರೇ ಹೇಳುವಂತಹದ್ದೇ ಶ್ರೀನಿವಾಸ, ಲಕ್ಷ್ಮೀನಿವಾಸ. ಲಕ್ಷ್ಮಿಯಾತ್ಮಕವಾಗಿರುವಂತಹ ಈ ಒಂದು ದಿವ್ಯವಾದ ರೂಪ ಪರಮಾತ್ಮನದ್ದು. ನಿತ್ಯಾವಿಯೋಗಿನಿಯಾಗಿರುವಂತಹ ಲಕ್ಷ್ಮೀನಾರಾಯಣರನ್ನು ನಾವು ಕಣ್ಣಾರೆ ನೋಡುತ್ತಿದ್ದೇವೆ. ಆಪಾದಮೂಳಿ ಪರ್ಯಂತ ನಾವು ಸ್ತುತಿ ಮಾಡುತ್ತಿದ್ದೇವೆ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಚನಾಢ್ಯಂ ಉತ್ತುಂಗರಕ್ತವಿಲಸನ್ನ ಖಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ. ನಮ್ಮ ಕಪಿಲನಾಮಕ ಪರಮಾತ್ಮನೇ ತನ್ನ ವರ್ಣನೆ ಮಾಡಿಕೊಳ್ಳುತ್ತಿರುವುದು ಭಗವದ್ಧ್ಯಾನ ಅಂತ ಭಾಗವತದ ಒಂದು ತತ್ವವಿದು. ಕಪಿಲನಾಮಕ ಪರಮಾತ್ಮ ಮಾಡುವಂತಹ ಉಪದೇಶ, ಆದರೆ ಪರಮಾತ್ಮ ತನ್ನ ವರ್ಣನೆಯನ್ನೇ ಮಾಡಿಕೊಳ್ಳುತ್ತಿದ್ದಾನೆ. ನಾವು ಈ ರೀತಿಯಾಗಿ ಪರಮಾತ್ಮನನ್ನು ಧ್ಯಾನಿಸಿದಾಗ ಪರಮಾತ್ಮ ನಮಗೆ ವಿಶೇಷವಾಗಿ ಒಲಿಯುತ್ತಾನೆ ಅಂತ ಕಪಿಲನಾಮಕ ಪರಮಾತ್ಮನೇ ಹೇಳಿರುವಂತಹ ಸ್ತುತಿ ಇದು. ಪರಮಾತ್ಮನ ದಿವ್ಯವಾದ ಪಾದ ಹೇಗಿದೆ ಅಂತ ಕಪಿಲನಾಮಕ ಪರಮಾತ್ಮ ಹೇಳ್ತಿದ್ದಾನೆ. ಅವನ ವಿಶೇಷವಾದ ಚರಣಾರವಿಂದಗಳು, ಕಮಲದಂತೆ ಇರುವಂತಹ ಪಾದಗಳು, ಧ್ವಜ, ವಜ್ರ, ಅಂಕುಶ ರೇಖಾಂಕಿತವಾದ ದಿವ್ಯಪಾದ, ಇಕೋನೋದೆ ರಂಗನಾಥನ ಪುಟ್ಟಪಾದವ, ಸಿಕ್ಕಿತೆ ಶ್ರೀ ಲಕ್ಷ್ಮೀಪತಿಯ ದಿವ್ಯಪಾದವ ಅಂತ ನಮ್ಮ ಶ್ರೀಪಾದರಾಜರೇ ಹೇಳ್ತಾರಲ್ವ. ಪಂಕಜಾಸನನ ಹೃದಯದಲ್ಲಿ ನಲಿಯುವಂತಹ ದಿವ್ಯವಾದ ಪಾದ ಪರಮಾತ್ಮನದ್ದು. ಯಚ್ಚೋಚನಿ ಸ್ಮೃತಸರಿತ್ ಪ್ರವರೋಧಕೇನ ತೀರ್ಥೇನ ಮೂರ್ಧ್ನ್ಯಧಿಧೃತೇನ ಶಿವಶಿವೋಭೂತ್. ಈ ಪಾದದಿಂದ ಬಂದಂತಹ ಗಂಗೆಯೇ ರುದ್ರದೇವರ ತಲೆ ಮೇಲೆ ಬಂದಾಗ ಶಿವಶಿವೋಭೂತ್, ರುದ್ರದೇವರು ಶಿವರಾದರು, ಮಂಗಳಪ್ರದರಾದರು. ಹಾಗೂ ಗುಡುಗಿನಂತೆ ಇರುವಂತಹ ಪರಮಾತ್ಮನ ಪಾದ ನಮ್ಮಲ್ಲಿರುವಂತಹ ಆ ಎಲ್ಲ ದೋಷದ ರಾಶಿಯನ್ನು ನಾಶ ಮಾಡುವಂತಹದ್ದು. ಅಂತಹ ಪರಮಾತ್ಮನ ಪಾದದಲ್ಲೇ ಮಹಾಲಕ್ಷ್ಮೀ ದೇವಿ ಸದಾ ಇದ್ದು ಪರಮಾತ್ಮನ ದಿವ್ಯವಾದ ಉರಸ್ಸನ್ನು ಹಾಗೂ ಕಾಲುಗಳನ್ನು ಒತ್ತುತ್ತಾ ಸೇವೆ ಮಾಡುತ್ತಿದ್ದಾಳೆ. ಏನು ಧನ್ಯಳೋ ಮಹಾಲಕ್ಷ್ಮಿ, ಎಂಥ ಮಾನ್ಯಳು, ಸಾನುರಾಗದಿಂದ ತಾನೇ ಬಂದು ಸೇವೆ ಮಾಡುತ್ತಿರುವಳು. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಲಕ್ಷ್ಮೀನಾರಾಯಣನ ಅವಿಯೋಗತ್ವದಿಂದ ಲಕ್ಷ್ಮೀದೇವಿ ಪರಮಾತ್ಮನ ಸೇವೆಯನ್ನು ಮಾಡುತ್ತಿದ್ದಾಳೆ. ಅಂತಹ ಪರಮಾತ್ಮನ ದಿವ್ಯವಾದ ಪಾದಗಳನ್ನು ನಾವು ನೋಡುತ್ತಿದ್ದೇವೆ. ಓಜೋಗಳನ್ನು ನೋಡುತ್ತಿದ್ದೇವೆ. ಅದು ಒಂಥರ ಬಿಳಿ ಹಾಗೂ ನೀಲಿ ವರ್ಣದ ಒಂದು ಮಿಶ್ರಣದಂತೆ ಇರುವಂತಹದ್ದು. ಹಾಗೂ ತಾನು ಗರುಡಸ್ಥನಾಗಿ ವಿಶೇಷವಾಗಿ ಇರುತ್ತಾನೆ. ಎಂತಹ ಪರಮಾತ್ಮ, ಅವನೇ ಒಂದು ಪೀತಾಂಬರವನ್ನು ನಾವು ವಿಶೇಷವಾಗಿ ಸ್ಮರಣೆ ಮಾಡುತ್ತಿದ್ದೇವೆ. ಹಾಗೂ ಪರಮಾತ್ಮನ ನಾಭಿಯನ್ನು ನಾವು ಧ್ಯಾನ ಮಾಡಬೇಕು. ಹೇಗೆ ಅಂದರೆ ನಾಭಿಹೃದಂ ಭುವನ ಕೋಶ ಗುಹೋದರಸ್ಥಂ ಯತ್ರಾತ್ಮ ಯೋನಿಧಿಷಿಣ ಕಿಲ ಲೋಕಪದ್ಮಂ. ವಿಶೇಷವಾಗಿ ಚಂದ್ರನಂತೆ ಇರುವಂತಹ ಆ ಒಂದು ಪರಮಾತ್ಮನ ನಾಭಿಯಲ್ಲಿ ಎಲ್ಲ ಲೋಕಗಳು, ಅಂದರೆ ಬಾಳೆ ಎಲೆಯಂತೆ ಬಹಳ ಸಣ್ಣದಾಗಿರುವಂತಹದ್ದು, ಆದರೂ ಅದರಲ್ಲೇ ಎಲ್ಲ ಜಗತ್ತು, ಎಲ್ಲ ಜೀವರಾಶಿಗಳು ಬಂದು ಸೇರುವಂತಹದ್ದು. ಅಷ್ಟು ಪರಮಾತ್ಮನ ಮಹಿಮೆ. ಅಂತಹ ದಿವ್ಯವಾಗಿರುವಂತಹ ಪರಮಾತ್ಮನ ಸ್ತನಗಳು ಆ ಒಂದು ಹವಳದಂತೆ ಮುತ್ತಿನಂತೆ ಇರುವಂತಹದ್ದು, ಪಚ್ಚೆಯಂತೆ ಹೊಳೆಯುವಂತಹ ಪರಮಾತ್ಮನ ಸ್ಥಳಗಳು, ಪರಮಾತ್ಮನ
ಕಂಠದ ಮೇಲೆ ಇರುವಂತಹ ಕೌಸ್ತುಭಹಾರ ಇತ್ಯಾದಿ ಎಲ್ಲ ಆಭರಣಗಳು, ಆ ಆಭರಣಕ್ಕೆ ಶೋಭೆ ಕೊಡುವಂತಹದ್ದೇ ನಮ್ಮ ಶ್ರೀನಿವಾಸನ ಮಹಿಮೆ. ಪರಮಾತ್ಮ ಚಕ್ರ ಶಂಖಾದಿಗಳನ್ನು ಧಾರಣೆ ಮಾಡಿದ್ದಾನೆ. ವಿಶೇಷವಾಗಿ ವರದ ಅಭಯಹಸ್ತವನ್ನು ಶ್ರೀನಿವಾಸನಾಗಿ ಧಾರಣೆ ಮಾಡಿದ್ದಾನೆ. ಯಾಕೆಂದರೆ ಪರಮಾತ್ಮನ ಪಾದವನ್ನು ನಾವು ಸ್ಮರಿಸಿದಾಗ ಈ ಸಂಸಾರ ಸಾಗರ, ಘೋರವಾದ ಸಾಗರ ನಮ್ಮ ಕಟಿಯ ಭಾಗದಷ್ಟೇ ಇರುತ್ತದೆ ಅಂತ ಪರಮಾತ್ಮ ಸಾಂಕೇತಿಕವಾಗಿ ತೋರಿಸುತ್ತಿದ್ದಾನೆ. ಹಾಗೂ ಪರಮಾತ್ಮನ ದಿವ್ಯವಾದ ಕಂಠವನ್ನು ನೋಡುತ್ತಿದ್ದೇವೆ. ಪರಮಾತ್ಮ ಕಂಬು ಸಮಾನ ಕಂಠ, 3 ರೇಖೆಗಳೇ ಉಳ್ಳಂತಹ ಕಂಠ, ಅಂತಹ ಪರಮಾತ್ಮನ ಮಂದಹಾಸವನ್ನು ನೋಡುತ್ತಿದ್ದೇವೆ. ಇಂತಹ ಸುಂದರವಾಗಿರುವಂತಹ ಮಂದಹಾಸ, ಸುಂದರವಾದ ಮೂಗು, ಮಕರ ಕುಂಡಲವನ್ನು ಧಾರಣೆ ಮಾಡಿದ್ದಾನೆ. ಗುಗುರು ಕೂದಲು, ಕಮಲದಂತೆ ಅಂದರೆ ಕಮಲಕ್ಕಿಂತ ಸಾವಿರಾರು ಅನಂತ ಕೋಟಿ ಪಟ್ಟು ಉತ್ತಮ ಆಗಿರುವಂತಹ ಕಣ್ಣುಗಳು, ವಿಶೇಷವಾದ ಭ್ರೂಗಳು. ಪರಮಾತ್ಮನ ಮುಖವನ್ನು ನೋಡಿದಾಗ ನಮಗೆ ಬರುವಂತಹದ್ದು ಒಂದೇ ಸಂದೇಶ, ನನ್ನಲ್ಲಿ ಭಕ್ತಿ ಮಾಡು, ನನ್ನನ್ನು ನಂಬು ಅಂತ ಪರಮಾತ್ಮ ನಮಗೆ ಆಹ್ವಾನ ಮಾಡುತ್ತಿದ್ದಾನೆ. ಇಂತಹ ದಿವ್ಯವಾದ ಪರಮಾತ್ಮನ ರೂಪವನ್ನು ನೋಡಿದಾಗ ನಮಗೆ ಭಕ್ತಿ ಉಂಟಾಗಿ ಪರಮಾತ್ಮನ ಆ ಒಂದು ಪಾದದ ಸೇವೆಯೇ ಬೇಕು ಎಂಬುವಂತಹ ಆಸೆ ಬರುತ್ತಿದೆ. ಅಂತಹ ಪರಮಾತ್ಮನಿಗೆ ಮಾನಸ ಪೂಜೆಯನ್ನು ನಾವು ವಿಶೇಷವಾಗಿ ಮಾಡುವ ಒಂದು ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಎಂತಹ ಮಾನಸ ಪೂಜೆ ಅಂದರೆ ಪರಮಾತ್ಮನಿಗೆ ನಮ್ಮ ಜಗನ್ನಾಥದಾಸರು ಹೇಳ್ತಾ ಬರ್ತಾರಲ್ವ ನಮ್ಮ ಹರಿಕಥಾಮೃತ ಸಾರದಲ್ಲಿ, ಪರಮಾತ್ಮನಿಗೆ ಪಾಪಕರ್ಮವೇ ಪಾದುಕೆಗಳು. ನಮ್ಮ ಪಾಪಕರ್ಮವನ್ನು ಪರಮಾತ್ಮನಿಗೆ ಪಾದಕ ರೂಪದಲ್ಲಿ ಸಮರ್ಪಣೆ ಮಾಡಬೇಕು. ಅನುಲೇಪನವೇ ಸತ್ಪುಣ್ಯ. ನಾವು ಮಾಡುವಂತಹ ಸತ್ಪುಣ್ಯವೇ ಪರಮಾತ್ಮನಿಗೆ ಗಂಧ. ಶಾಸ್ತ್ರದ ಆಲಾಪನೆ, ಶಾಸ್ತ್ರದ ಚಿಂತನೆಯೇ ಪರಮಾತ್ಮನಿಗೆ ಶ್ರೀ ತುಳಸಿ. ನಮ್ಮ ಒಳ್ಳೆಯ ಮನೋವೃತ್ತಿಗಳು, ಸುಮನೋವೃತ್ತಿಗಳೇ ಸುಮನ, ಪುಷ್ಪದ ರೂಪದಲ್ಲಿ ಸಮರ್ಪಣೆ ಮಾಡಬೇಕು. ಕೋಪ ಎಂಬುವಂತಹ ಧೂಪವನ್ನು ಬೆಳಗಿ ಭಕ್ತಿ ಎಂಬುವಂತಹ ಭೂಷಣದಿಂದ ನಾವು ತೊಡಿಸುತ್ತಿದ್ದೇವೆ. ಹಾಗೂ ವಿಶೇಷವಾಗಿ ಶ್ರೀನಿವಾಸನ ಸುಗುಣ ಮಣಿಗಳ ಪ್ರಾಣಮತ ವಾಯುನಾಖ್ಯ ಸೂತ್ರದಿ ಪೋಣಿಸಿದ ಮಾಲಿಕೆಯ ವಾಂಗ್ಮಯಗೆ ಸಮರ್ಪಿಸಿದ ಪರಮಾತ್ಮನ ಗುಣಗಳು ಎಂಬುವಂತಹ ಹಾರ ವಾಯುದೇವರು ಸಮರ್ಪಣೆ ಮಾಡುತ್ತಿದ್ದಾರೆ ಅಂತ ಅನುಸಂಧಾನವಾಗಿ ನಾವು ಪರಮಾತ್ಮನ ಸಮರ್ಪಣಿಸಬೇಕು. ವ್ಯಾಪಿಸಿದ ಸದ್ಬುದ್ಧಿ ಛತ್ರವು, ನಮ್ಮ ಸದ್ಬುದ್ಧಿ ಎಂಬುವಂತಹ ಛತ್ರವನ್ನು ಪರಮಾತ್ಮನಿಗೆ ಹಿಡಿಯುತ್ತಾ ಸುಜ್ಞಾನ ಎಂಬುವಂತಹ ದೀಪದ ಮೂಲಕವಾಗಿ ಆರಾರ್ತಿಗಳೇ ಗುಣಕಥನ, ಪರಮಾತ್ಮನ ಗುಣಕಥನ ಇಷ್ಟೊತ್ತು ಮಾಡಿದ್ದೇವೆ, ಇದೇ ಪರಮಾತ್ಮನಿಗೆ ಆರತಿ ಅಂತ ನಾವು ಸಮರ್ಪಣೆ ಮಾಡಬೇಕು. ಮನವಚನ ಕಾಯಿಕ ಪ್ರದಕ್ಷಿಣೆ ಅನುದಿನದಿ ಸರ್ವತ್ರ ವ್ಯಾಪಕ ವನರುಹೇಕ್ಷಗೆ ಅರ್ಪಿಸುತ್ತ ಮೋದಿಸುತ್ತಲಿರು ಸತತ. ನಾವು ಮನವಚನ ಕಾಯಿಕ ಎಲ್ಲ, ನಾವು ಈಗಷ್ಟೇ ಈ ಮಾನಸ ಯಾತ್ರೆಯನ್ನು ಮುಗಿಸುತ್ತೇವೆ. ಆದರೆ ಮಾನಸ ಯಾತ್ರೆ ಮುಗಿಸಿ ನಾಳೆ ಮಾನಸ ಯಾತ್ರೆ ಮಾಡುವವರೆಗೂ ಎಲ್ಲ ಕರ್ಮಗಳು ಏನಿವೆಯೋ ಇದೇ ಪರಮಾತ್ಮ ನಿನ್ನ ದಿವ್ಯವಾದ ಪೂಜೆ ಅಂತ ನಾವು ಸಮರ್ಪಣೆ ಮಾಡಬೇಕು. ಹಿಂದಿನ ನಾನು ಅನಂತ ಕಾಲದಿಂದ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಮಾಡುವಂತಹ ಒಂದೊಂದು ಕ್ಷಣದಲ್ಲಿ ಮಾಡುವಂತಹ ಆ ಎಲ್ಲ ಕರ್ಮಗಳು ನೀನೇ ನನ್ನಲ್ಲಿ ನಿಂತು ಮಾಡಿಸುತ್ತಿದ್ದೀಯಾ, ಇದೇ ನಿನಗೆ ಅರ್ಪಿತ ಅಂತ ಪರಮಾತ್ಮನಿಗೆ ಸಮರ್ಪಿಸುತ್ತಿದ್ದೇವೆ. ಈ ಒಂದು ದಾಸತ್ವ ಭಾವದಲ್ಲಿ ಕಣ್ಣಲ್ಲಿ ನೀರು ಹೊಮ್ಮುವರುತ್ತಿವೆ. ಆ ಪರಮಾತ್ಮ ನಮ್ಮ ಮೇಲೆ ಕಾರುಣ್ಯ ಮಾಡಿ ಆ ಪರಮಾತ್ಮನ ಪಾದಸ್ಪರ್ಶದ ಭಾಗ್ಯವನ್ನು ಕರುಣಿಸುತ್ತಿದ್ದಾನೆ. ಆ ಪರಮಾತ್ಮನ ಪಾದಸ್ಪರ್ಶವನ್ನು ಮಾಡುತ್ತಿದ್ದೇವೆ. ಗಂಗೆಯನ್ನು ಪಡೆದಂತಹ ಪರಮ ಪಾವನ ಪಾದ, ಶಿಲೆಯನ್ನು ಬಾಲೆಯಾಗಿ ಅಳವಡಿಸಿದಂತಹ ರಾಮನ ದಿವ್ಯವಾದ ಪಾದ, ಶಕಟಾಸುರನನ್ನು ಸಂಹರಿಸಿದಂತಹ ಕೃಷ್ಣನ ಪಾದ, ಕಾಳಿಂಗನ ಮೇಲೆ ನರ್ತಿಸಿದಂತಹ ದಿವ್ಯ ಪಾದ, ಲಕ್ಷ್ಮೀದೇವಿ ಸೇವಿಸುವಂತಹ, ಬ್ರಹ್ಮಾದಿಗಳು ಸೇವಿಸುವಂತಹ ಕೃಷ್ಣನ ಪುಟ್ಟ ಪಾದ ನಾವು ಗಟ್ಟಿಯಾಗಿ ಹಿಡಿದಿದ್ದೇವೆ. ನಮ್ಮ ಆನಂದ ಭಾಷ್ಪದಿಂದ ಪರಮಾತ್ಮನ ಪಾದಕ್ಕೆ ನಾವು ಪಾದಪೂಜೆಯನ್ನು ಮಾಡುತ್ತಿದ್ದೇವೆ. ನಾವು ಜಗನ್ನಾಥದಾಸರು ಮಾಡಿದಂತಹ ಪ್ರಾರ್ಥನೆ ನಮಗೆ ಬರುತ್ತಿದೆ. ಪರಮಾತ್ಮ ನಿನ್ನ ವೈಭವ ಎಷ್ಟು, ನನ್ನಲ್ಲಿ ಏನೂ ಇಲ್ಲ, ಆದರೂ ಕೂಡ ನೀನೇ ನನ್ನ ಸ್ವಾಮಿ, ನನ್ನನ್ನು ರಕ್ಷಿಸು. ಎನ್ನಂತ ಭಕ್ತರು ಅನಂತ ನಿನಗಿಹರು, ನಿನ್ನಂತ ಸ್ವಾಮಿ ಎನಗಿಲ್ಲ, ನಿನ್ನಂತ ಸ್ವಾಮಿ ಎನಗಿಲ್ಲ, ಅದರಿಂದ ಭಿನ್ನೈಪೇನೆನ್ನ ಸಲಹೆಂದು. ಪತಿತ ನಾನಾದರೆ ಪತಿತ ಪಾವನ ನೀನು, ರತಿನಾಥ ಜನಕ ನಗಪಾಣಿ, ರತಿನಾಥ ಜನಕ ನಗಪಾಣಿ ನೀನಿರಲು ಇತರ ಚಿಂತ್ಯಾಕೋ ಎನಗಿನ್ನು. ಮನದೊಳಗೆ ನೀನಿಂತು ಮನವೆಂದೆನಿಸಿಕೊಂಡು ಮನದ ವೃತ್ತಿಗಳ ಸೃಜಿಸುವಿ, ಮನದ ವೃತ್ತಿಗಳ ಸೃಜಿಸುವಿ ಸಂಕರ್ಷಣನೆ ನಿನ್ನ ಕರುಣಕ್ಕೆ ಎನೆಗಾಣೆ. ಪರಮಾತ್ಮ ನಿನ್ನ ಮನದಲ್ಲಿ ನಿಂತು ಮನವೆಂದೆನಿಸಿಕೊಂಡು, ಯಾಕೆಂದರೆ ನಮ್ಮ ಮನೋಮಯ ಕೋಶದಲ್ಲಿ ಪರಮಾತ್ಮ 5,62,107 ರೂಪದಲ್ಲಿ ತಾನು ಸಂಕರ್ಷಣನಾಗಿ ಇದ್ದು, ಹಾಗೂ ಮನನಾಮಕನಾಗಿ 55 ರೂಪದಲ್ಲಿ ಇರುತ್ತಾನೆ. ಹಾಗೂ
ದೇವರು ವ್ಯಾನನಾಮಕನಾಗಿ ಆ ಮನೋಮಯ ಕೋಶದಲ್ಲಿದ್ದರು. ಆ ವಾಯುದೇವರಲ್ಲೂ ಕೂಡ 55 ರೂಪಗಳಲ್ಲಿ ಇದ್ದು ಎಷ್ಟು ರೂಪಗಳು ಪರಮಾತ್ಮ ಒಂದು ಮನೋದಲ್ಲಿ ನಿಂತು ಆ ತತ್ವವನ್ನು ಜಗನ್ನಾಥದಾಸರು ಎಷ್ಟು ಸುಂದರವಾಗಿ ಹೇಳ್ತಾರೆ. ನನ್ನ ಮನಸ್ಸಿನಲ್ಲಿ ನಿಂತು ಆ ಮನದಲ್ಲಿ ಬರುವಂತಹ ಎಲ್ಲ ವಸ್ತುಗಳನ್ನು ನೀನು ಸೃಜಿಸಿ ಎಲ್ಲ ಕಾರ್ಯವನ್ನು ಮಾಡಿಸುತ್ತೀಯ. ನಾನಾ ಪದಾರ್ಥಗಳು ನಾನಾ ಪ್ರಕಾರದಲ್ಲಿ ನೀನಂತೂ ಜಗವನ್ನು ನಡೆಸುವಿ. ನೀನು ನಾನು ಒಂದೇ ಅಂತ ಯಾರು ಹೇಳ್ತಾರೋ, ನಾನೆಂಬ ನರಗೆ ಗತಿಯುಂಟೆ, ನೀನು ನನ್ನಿಂದ ಅತ್ಯಂತ ಭಿನ್ನನು ಅಂತಹ ಪರಮಾತ್ಮ ಎನ್ನಪ್ಪ ಎನ್ನಮ್ಮ ಎನ್ನಯ್ಯ ಎನ್ನಣ್ಣ ಎನ್ನರಸ ಎನ್ನ ಕುಲದೈವ ಇಹ ಪರದಿ ಎನ್ನ ಬಿಟ್ಟಗಲದೆ ಇರು ಕಂಡ್ಯ ಅನಾಥ ಬಂದೋ ಜಗನ್ನಾಥ ವಿಠಲ ಪ್ರಪನ್ನ ಪರಿಪಾಲ ಮಾಲೋಲ ಹರಿಪಾಂಚಜನ್ಯ ಧೃತಪಾಣಿ ಸಲಹೆಮ್ಮ. ಪರಮಾತ್ಮ ಅನಾಥ ಬಂಧು ಅಂದರೆ ಮುಖ್ಯವಾಗಿ ವಾಯುದೇವರ ಬಂಧು ಹಾಗೂ ನಮ್ಮಲ್ಲಿರುವಂತಹ ನಮ್ಮ ಬಂಧುಗಳಾಗಿರುವಂತಹ ನೀ ಪರಮಾತ್ಮ. ಪ್ರಪನ್ನ ಪರಿಪಾಲ ಮಾಲೋಲ ವಿಶೇಷವಾಗಿ ಲಕ್ಷ್ಮ್ಯಾತ್ಮಕ. ಇದೇ ಒಂದು ತತ್ವ ಮೊದಲಿನಿಂದ ಕೊನೆಗೆ ನಾವು ಯೋಚನೆ ಮಾಡಬೇಕಾಗಿರುವಂತಹದ್ದು. ಜಗನ್ನಾಥ ವಿಠಲ ಲಕ್ಷ್ಮ್ಯಾತ್ಮಕವಾಗಿರುವಂತಹ ರೂಪ ನಮ್ಮ ಬಿಂಬನಾದ ಶ್ರೀಹರಿ. ಪ್ರಪನ್ನ ಪರಿಪಾಲನಾಗಿರುವಂತಹ ಈ ಹರಿ ಪಾಂಚಜನ್ಯ ಧೃತ ನಮ್ಮನ್ನು ಪವಿತ್ರೀಗೊಳಿಸಲಿ ಹಾಗೂ ನಮಗೆ ಪರಮಾತ್ಮನ ಸ್ತುತಿ ಮಾಡುವಂತಹ ವಾಕ್ಶಕ್ತಿ ಕೊಟ್ಟು ನಮ್ಮನ್ನು ರಕ್ಷಿಸಲಿ. ಅಂತಹ ಪರಮಾತ್ಮ ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನನ್ನು ದುಡಿಸಿಕೊಳ್ಳಲೋ ಶ್ರೀನಿವಾಸ, ಸಂಬಳಕ್ಕೆ ಇಟ್ಟುಕೊಳ್ಳೋ ಶ್ರೀನಿವಾಸ. ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಮಾನಸ ಯಾತ್ರೆಯ ಪರಮಾತ್ಮನ ಪಾದದಲ್ಲಿ ನಾವು ಸಮರ್ಪಣೆ ಮಾಡೋಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಯೇ ನಮಃ. ಅದ್ಭುತ.